ಮೂಲೆ ಕಾಣದಂತೆ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ 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 ಚೆಕ್ ದಯವಿಟ್ಟು ಎಲ್ಲ ಸೆಕ್ಯೂರಿಟಿಯವರು PAಗಳು ನೀವು ನಿಂತ್ಕೊಳ್ಳಂಗಿದ್ರೆ ಬಾರ್ಡರ್ ನಿಂತ್ಕೊಳ್ಳಿ. ಇಲ್ಲಿ ಯಾರು ನಿಂತ್ಕೋಬಾರ್ದು. ಇಡೀ ಹೊರಗಡೆಯಿಂದ ವೀಕ್ಷಣೆ ಆಗ್ತಾ ಇದೆ. ಇಲ್ಲಿ ಯಾರು ನಿಂತ್ಕೋಬಾರ್ದು. ಫೋಟೋಗ್ರಾಫರ್ಸ್ಗೆ ನಿಮ್ಗೆ ಜಾಗ ಕೊಟ್ಟಿದ್ದೀವಿ. ಎಕ್ಸೆಪ್ಟ್ ಡೈರೆಕ್ಟ್ ಆಗಿ ಯಾರು ರಿಲೇ ಮಾಡ್ತಾ ಇದ್ದಾರೆ ಅವ್ರು ಮಾತ್ರ ಬಿಟ್ಟು ಮಿಕ್ಕಿದ್ದು ಫೋಟೋಗ್ರಾಫರ್ಸ್ ನಿಮ್ ಜಾಗ ಇದೆ, ನಿಮ್ ಜಾಗಕ್ಕೆ ಹೋಗ್ಬೇಕು. ಇಲ್ಲಿ ಯಾರು ನಿಂತ್ಕೋಬಾರ್ದು. ಬೇರೆ ಮಧ್ಯ ಸೀಟ್ಸ್ ಇದೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಮೇಲೆ ಕೆಳಗಡೆ ಕೂತ್ಕೊಳ್ಬೇಕು. ಸೆಕ್ರೆಟರಿ ತಲೆ ಕೆಡ್ಸ್ಕೊಳ್ಕೋಬೇಡಿ. ಇಲ್ಲಿ ಏನು ಹೆಚ್ಚು ಕಮ್ಮಿ ಆಗುದಿಲ್ಲ. CM ಮುಂದೆ, ನನ್ನ ಹಿಂದೆ, ಮಿನಿಸ್ಟರ್ ಹಿಂದೆ, PAಗಳಾಗ್ಲಿ ಎಲ್ಲರೂ ಕೂಡ ಇಲ್ಲಿ ಜಾಗನ ಅರಿವು ಮಾಡ್ಕೊಡ್ಬೇಕು. ಇಲ್ಲಿ ಹಿಂದೆ ಜಾಗ ಇದೆ, ಹೋಗಿ ನಿಂತ್ಕೊಳ್ಳಿ ಅಲ್ಲಿ ಪ್ಲೀಸ್. ನೋಡ್ತಾರೆ ಎಲ್ಲ ಕಂಪ್ಲೀಟ್ ನೋಡಿ. ಇನ್ನ ಮೇಲ್ಗಡೆ ಕೂತಿದೆ, ಜಾಗ ಇದೆ, ಅಲ್ಲೋ ಕೂತ್ಕೊಳ್ಳಿ. ಅಲ್ಲಿ ಲೀಡರ್ಸ್ ಎಲ್ಲ ಹೋಗ್ಬೇಕಲ್ಲಿ. ಇಲ್ಲಿ ಯಾರು ಇರಬಾರ್ದು. ನಿನ್ಗೂ ಹೇಳ್ತಾ ಇದ್ದೀನಿ ನಾನು, ನಿನಗೂ ಹೇಳ್ತಾ ಇದೀನಿ, ಖಾಲಿ ಮಾಡಲಿಂದ ಎಲ್ಲರೂ ಪ್ಲೀಸ್ ಕಳಿಸಿ. ಇಲ್ಲಿ ಯಾರು ನಿಂತ್ಕೋಬಾರ್ದು. ಬಹಳ ಶಿಸ್ತಿನಿಂದ ಕಾರ್ಯಕ್ರಮ ನಡಿಬೇಕು. ಶಿಸ್ತಿಗೆ ಮತ್ತೊಂದು ಹೆಸರು ಪಕ್ಷ ಇರಬೇಕು. ಅಲ್ಲಿ ಹೊರಗಡೆ ಲಾಕ್ ಹಾಕಿದಾರಲ್ಲ ಬಿಡಿ, ಅಲ್ಲಿ ಹೊರಗಡೆ ಜಾಗ ನಿಂತು ಕೂತ್ಕೊಳ್ಳಿ ಎಲ್ಲರೂ. ಬಂಧುಗಳೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆಶ್ರಯದಲ್ಲಿ ಗಾಂಧಿ ಭಾರತ ಕಾರ್ಯಕ್ರಮವನ್ನ ಇಂದು ಆಯೋಜನೆ ಮಾಡಿದ್ವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಆದಂತಹ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಾಗೂ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ಕಾರ್ಯಕ್ರಮವನ್ನ ಮಹಾತ್ಮ ಗಾಂಧಿ ರಸ್ತೆಯ ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಲ್ಲಿಂದ ಗಾಂಧಿ ನಡಿಗೆಯನ್ನು ಮಾಡಿ ಈಗ ತಾನೇ ಭಾರತ್ ಜೋಡೋ ಭವನಕ್ಕೆ ಆಗಮಿಸಿದ್ದೀವಿ. ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸಂಗೀತ ಕಟ್ಟಿರೋರಿಂದ ರಘುಪತಿ ರಾಘವ ರಾಜಾರಾಮ್ ಹಾಡನ್ನು ಹಾಡಲಿದ್ದಾರೆ. ಸಹನಾವವತು सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शान्ति शान्ति शान्ति। रघुपति राघव राजा राम पतित पावन सीताराम। रघुपति राघव राजा राम पतित पावन सीताराम। ईश्वर अल्लाह तेरो नाम सबको सन्मति दे भगवान। ईश्वर
सन्मति दे भगवान। राम राम जय राजा राम, भज मन प्यारे सीताराम। राम राम जय राजा राम, भज मन प्यारे सीताराम। रघुपति राघव राजा राम, पतित पावन सीताराम। राम रहीम तेरे नाम, कृष्ण करीम पावन नाम। राम रहीम तेरे नाम, कृष्ण करीम तेरो नाम। ईसा मसीहा पावन नाम, सब संतों को करे प्रणाम। सीताराम जय सीताराम, भज मन प्यारे सीताराम। रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। राम 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 जय जय राम, राम 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 जय जय राम। श्री राम जय राम, जय राम जय जय राम। श्री राम जय राम, जय राम जय जय राम। राम 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 जय जय राम, राम 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 जय जय राम। रघुपति राघव ಎಲ್ಲರೂ ದಯಮಾಡಿ ಜೊತೆ ಕೂರಿಸಿ ಆಡ್ಬೇಕಲ್ರು. पतित पावन सीताराम। रघुपति राघव राजा राम, 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 पतित पावन सीताराम। ಶ್ರೀಮತಿ ಸಂಗೀತ ಕಟ್ಟಿರೋರಿಗೆ ಧನ್ಯವಾದಗಳು. ಬಂಧುಗಳೇ, ಇಂದು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಎಂದೂ ಮರೆಯಲಾಗದಂತ ಸುದಿನ ಅಂತ ನಾವಾದರೂ ಭಾವಿಸಿದ್ದೇವೆ. ಮಹಾತ್ಮ ಗಾಂಧೀಜಿಯರವರು ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಎಐಸಿಸಿ ಅಧಿವೇಶನ ಕರ್ನಾಟಕದ ಭಾಗವಾದಂತ ಬೆಳಗಾಂನಲ್ಲಿ ಡಿಸೆಂಬರ್ 24, 1924 ಅಧಿಕಾರ ವಹಿಸಿಕೊಂಡ್ರು. ಇಂದಿಗೆ 100 ವರ್ಷಗಳನ್ನ ತುಂಬಿ 101 ವರ್ಷಕ್ಕೆ ಕಾಲನ್ನ ಇಡ್ತಾ ಇದ್ದೀವಿ. ಆ ಸುಸಂದರ್ಭವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಹಾಗೂ ನಮ್ಮ ಜನಪ್ರಿಯ ನಾಯಕರು ಮತ್ತು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ತೀರ್ಮಾನವನ್ನು ಮಾಡಿ ಇಡೀ 1 ವರ್ಷಗಳ ಕಾಲ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಲ್ಲಿ ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೀವಿ. ಈಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲಿಗೆ ಒಂದೇ ಮಾತರಂ ಶ್ರೀಮತಿ ಸಂಗೀತ ಕಟ್ಟಿರೋದು ಎಲ್ಲರೂ ಕೂಡ ಎದ್ದಿಟ್ಕೊಳ್ಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾನೆ. Sorry.
ಜೈ ಕರ್ನಾಟಕ. ಧನ್ಯವಾದಗಳು. ಇದುವರೆಗೂ ಬೆಳಗ್ಗೆಯಿಂದ ಮಹಾತ್ಮ ಗಾಂಧೀಜಿಯವರ ಗೀತೆಗಳನ್ನು ಹಾಡೋದ್ರ ಮುಖಾಂತರವಾಗಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಝೂಮ್ ಮೂಲಕ ತೋರಿಸಿಕೊಟ್ಟಂತ ಶ್ರೀಮತಿ ಸಂಗೀತಾ ಕಟ್ಟಿ ಮತ್ತು ವೃಂದದವರಿಗೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಚ್ಛೆಯನ್ನು ಪಡ್ತಾ ಇದ್ದೇನೆ. ಬಂಧುಗಳೇ, ಈಗ ಎಲ್ಲ ಗಣ್ಯರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆಗೆ ಬಂದು ಇಂದು ಗಾಂಧಿ ಜಯಂತಿ ಪ್ರಯುಕ್ತ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಮತ್ತು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಗಣ್ಯರನ್ನ ಹೃದಯಪೂರ್ವಕ ಬರಮಾಡಿಕೊಳ್ಳಲಿದ್ದಾರೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಉಪಾಧ್ಯಕ್ಷರಾದಂತಹ ಸನ್ಮಾನ್ಯ BL ಶಂಕರ್ ಅವರಿಂದ. ಚೆಕ್ ಎಲ್ರಿಗೂ ನಮಸ್ಕಾರ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಕಾರ್ಯಕ್ರಮವನ್ನ ಯೋಜನೆ ಮಾಡುವುದರಲ್ಲಿ, ಕಾರ್ಯಕ್ರಮವನ್ನ ರೂಪಿಸುವುದರಲ್ಲಿ ಮತ್ತು ಅದನ್ನ ಅಚ್ಚುಕಟ್ಟಾಗಿ ಅನುಷ್ಠಾನಗೊಳಿಸುವುದರಲ್ಲಿ ಅತ್ಯುತ್ತಮವಾದಂತಹ ಒಂದು ಸಾಧನೆಯನ್ನ ಕಳೆದ 4 ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಅದರ ಮುಂದುವರಿದ ಭಾಗ ಇವತ್ತಿನ ಕಾರ್ಯಕ್ರಮವೂ ಕೂಡ. ಮಹಾತ್ಮ ಗಾಂಧೀಜಿಯವರು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿ ನಡೆಸಿಕೊಟ್ಟಂತ ಒಂದೇ ಒಂದು ಕಾಂಗ್ರೆಸ್ ಅಧಿವೇಶನ ಅಂದ್ರೆ 1924ನೇ ಇಸ್ವಿ ಡಿಸೆಂಬರ್ 26 ಮತ್ತು 27ರಂದು ಬೆಳಗಾವಿಯಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನ ಅವರ ಅಧ್ಯಕ್ಷತೆಯ ಮೊದಲನೇ ಮತ್ತು ಕೊನೆಯ ಅಧಿವೇಶನ. ಅದನ್ನ ಮನಗಂಡು ಇದನ್ನೊಂದು ಅರ್ಥಪೂರ್ಣವಾಗಿ ಮಾಡಬೇಕು ಅನ್ನುವಂತ ಯೋಜನೆಯನ್ನು ಹಾಕಿ ಗಾಂಧಿ ಜಯಂತಿಯ ಇವತ್ತು 2024 ಅಕ್ಟೋಬರ್ 2 ಗಾಂಧಿ ಜಯಂತಿಯಿಂದ 2025 ಅಕ್ಟೋಬರ್ 2 ಗಾಂಧಿ ಜಯಂತಿವರೆಗೆ ನಿರಂತರವಾಗಿ 1 ವರ್ಷಗಳ ಕಾರ್ಯಕ್ರಮವನ್ನ ರಾಜ್ಯದ ಎಲ್ಲ ಪಂಚಾಯಿತಿ, ವಿಧಾನಸಭಾ ಕ್ಷೇತ್ರ, ಜಿಲ್ಲೆ ಮತ್ತು ರಾಜ್ಯದಲ್ಲಿ ಮಾಡಬೇಕು ಅಂತ ಹೇಳಿ ಪಕ್ಷದ ಕಾರ್ಯಕ್ರಮ ರೂಪಿಸಿದ್ದಷ್ಟೇ ಅಲ್ಲ, ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಸರ್ಕಾರದ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಕಾರಣೀಭೂತರಾದಂತವರು ಸನ್ಮಾನ್ಯ DK ಶಿವಕುಮಾರ್ ಅವರು. ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿಗಳ ಒಟ್ಟಿಗೆ ಕೂಡಿ ಗಾಂಧಿ ಭವನದಿಂದ ವಿಧಾನಸೌಧದಿಂದ ಮಹಾತ್ಮ ಗಾಂಧಿ ರಸ್ತೆ, ಮಹಾತ್ಮ ಗಾಂಧಿ ರಸ್ತೆಯ ಗಾಂಧಿ ಪ್ರತಿಮೆಯಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಭಾರತ್ ಜೋಡೋ ಭವನದವರೆಗೆ ಪಾದಯಾತ್ರೆ ಮಾಡೋದ್ರ ಮುಖಾಂತರ ಲೀಡಿಂಗ್ ಫ್ರಮ್ ಫ್ರಂಟ್ ಅಂತೇಳಿ ಮುಂದೆ ನಿಂತು ಮುನ್ನಡೆಸುವಂತ ನಾಯಕನಾಗಿ ಇವತ್ತು ಈ ಕಾರ್ಯಕ್ರಮವನ್ನು ರೂಪಿಸಿ ಇಡೀ ರಾಜ್ಯದಲ್ಲಿ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಇವತ್ತು ಯಾವ ಹಳ್ಳಿ, ಯಾವ ಪಟ್ಟಣ, ಯಾವ ಊರು ನೋಡಿದ್ರು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ ಅಂತ ಹೇಳುವಂತ ವಾತಾವರಣ ನಿರ್ಮಾಣ ಮಾಡಿದಂತ ಕಾಂಗ್ರೆಸ್ ಪಕ್ಷದ ರಾಜ್ಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ DK ಶಿವಕುಮಾರ್ರನ್ನ ಪ್ರಪ್ರಥಮವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ತಮ್ಮೆಲ್ಲರ ಪರವಾಗಿ. ಕರ್ನಾಟಕದ ಹೆಮ್ಮೆಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಅತಿಗಣ್ಯ ನಾಯಕರು ಆದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಕೊಟ್ಟಂತಹ ಸಲಹೆಯನ್ನ ಒಪ್ಪಿ ಅದನ್ನ ಸರ್ಕಾರದ ಕಾರ್ಯಕ್ರಮವನ್ನಾಗಿಯೂ ಕೂಡ ಮಾಡಿ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಬಗ್ಗೆ ಕರ್ನಾಟಕದಲ್ಲಿ ಸತತವಾಗಿ 1 ವರ್ಷಗಳ ಕಾಲ ನಿರಂತರವಾದಂತಹ ಚರ್ಚೆ, ಸಂವಾದಗಳು ನಡೀಬೇಕು ಅಂತೇಳಿ ಸರ್ಕಾರದಿಂದಲೂ ಕೂಡ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗಿ ಸ್ವಚ್ಛತೆ ಬಗ್ಗೆ ಪ್ರಮಾಣ ವಚನವನ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಬೋಧಿಸಿ ಮತ್ತು ಇಡೀ ಕರ್ನಾಟಕದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ಲೋಗೋವನ್ನು ಬಿಡುಗಡೆ ಮಾಡಿದ್ದಾರೆ.
ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತೇನೆ. ಈ ಕಾರ್ಯಕ್ರಮಕ್ಕೆ ಒಂದು ನಿರ್ದಿಷ್ಟವಾದಂತಹ ಸ್ವರೂಪ ಕೊಡಬೇಕು ಅಂತೇಳಿ ಸನ್ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಒಂದು ಸಮಿತಿಯನ್ನು ರಚನೆ ಮಾಡಿ ನಾಡಿನ ಹಿರಿಯ ಕಾಂಗ್ರೆಸ್ ನಾಯಕರು, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರನ್ನ ಆ ಸಮಿತಿಯ ಗೌರವ ಅಧ್ಯಕ್ಷರನ್ನಾಗಿ ಮಾಡಿ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ರೂಪುಗೊಳ್ಳಲಿಕ್ಕೆ ಸಹಾಯ ಮಾಡಿ ಆ ಕಾರ್ಯಕ್ರಮವನ್ನು ರೂಪಿಸುವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳು, ಹಿರಿಯ ನಾಯಕರು ಆದಂತಹ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತೇನೆ. ಸರ್ಕಾರದ ಪರವಾಗಿ ಈ ಕಾರ್ಯಕ್ರಮವನ್ನು ಮುನ್ನಡೆಸಲಿಕ್ಕೆ ಯಾರಾದರೂ ನೇತೃತ್ವ ವಹಿಸಲೇಬೇಕು ಅನ್ನೋ ಕಾರಣಕ್ಕೋಸ್ಕರ ಗದಗ ಮತ್ತು ಹುಲಕೋಟೆಯನ್ನ ಗಾಂಧಿ ಪ್ರಣೀತವಾದಂತಹ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸ್ತಾ ಇರುವಂತ ಕರ್ನಾಟಕದ ಇವತ್ತಿನ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು, ಪ್ರವಾಸೋದ್ಯಮ ಸಚಿವರು ಆದಂತಹ ಸನ್ಮಾನ್ಯ ಎಚ್.ಕೆ. ಪಾಟೀಲ್ ರವರನ್ನ ಈ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡಿ ಅವರ ಮುಖಾಂತರ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದಾರೆ. ಗಾಂಧಿ ಭವನವನ್ನು ಕಾಂಗ್ರೆಸ್ ಪಕ್ಷವನ್ನು ಒಂದುಗೂಡಿಸಿ ಸಂಪೂರ್ಣ ಕಾರ್ಯಕ್ರಮವನ್ನು ರೂಪಿಸುವುದರಲ್ಲಿ ಮಾನ್ಯ ಎಚ್.ಕೆ. ಪಾಟೀಲ್ ರ ಪಾತ್ರ ಬಹಳ ದೊಡ್ಡದಾಗಿದೆ. ಸನ್ಮಾನ್ಯ ಎಚ್.ಕೆ. ಪಾಟೀಲ್ ರವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಅನೇಕ ಸಚಿವರುಗಳು, ಶಾಸಕರುಗಳು, ಜನಪ್ರತಿನಿಧಿಗಳು, ಅನೇಕ ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು, ಕಾಂಗ್ರೆಸ್ ಪಕ್ಷದ ಮಾಜಿ ರಾಜ್ಯ ಅಧ್ಯಕ್ಷರುಗಳು, ಕಾಂಗ್ರೆಸ್ ಪಕ್ಷದ ಅನೇಕ ಜವಾಬ್ದಾರಿ ಸ್ಥಾನದಲ್ಲಿರುವಂತವರು ಮತ್ತು ಬೇರೆ ಬೇರೆ ಭಾಗದಿಂದ ಬಂದಿರತಕ್ಕಂತಹ ಜಿಲ್ಲೆಯ ಅಧ್ಯಕ್ಷರುಗಳು ಕೂಡ ಇದ್ದಾರೆ. ಅನೇಕ ಪದಾಧಿಕಾರಿಗಳಿದ್ದಾರೆ, ವಿವಿಧ ವಿಭಾಗಗಳ ಅಧ್ಯಕ್ಷರಿದ್ದಾರೆ. ಈಗಾಗಲೇ ನಾವು ಸುಮಾರು ಒಂದೂವರೆ ಗಂಟೆ ತಡವಾಗಿ ಕಾರ್ಯಕ್ರಮವನ್ನು ನಡೆಸ್ತಾ ಇರೋದ್ರಿಂದ ಯಾರ ಹೆಸರನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಕಾಂಗ್ರೆಸ್ನ ಪ್ರತಿಯೊಬ್ಬ ಕಟ್ಟಾಳುಗಳನ್ನ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಲಿಕ್ಕೆ ಬಯಸ್ತೇನೆ. ಮಾಧ್ಯಮದವರು ಇಡೀ ಕಾರ್ಯಕ್ರಮವನ್ನು ಕರ್ನಾಟಕಕ್ಕೆ ತೋರಿಸಲಿಕ್ಕೋಸ್ಕರ ವಿಧಾನಸೌಧ, ಬ್ಯಾಂಕ್ವೆಟ್ ಹಾಲು, ಮಹಾತ್ಮ ಗಾಂಧಿ ರಸ್ತೆಯಿಂದ ಹಿಡಿದು ಇಲ್ಲಿವರೆಗೆ ಆ ಕಾರ್ಯಕ್ರಮವನ್ನು ನಾಡಿಗೆ ಪರಿಚಯ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಆ ಕಾರ್ಯವನ್ನು ಮಾಡ್ತಾ ಇರುವಂತಹ ಮಾಧ್ಯಮದ, ದೃಶ್ಯ ಮಾಧ್ಯಮ ಮತ್ತು ಮುದ್ರಣ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನ ನಾನು ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಇವತ್ತು ಪ್ರಾರಂಭವಾಗಿರುವಂತಹ ಕಾರ್ಯಕ್ರಮ ನಿರಂತರವಾಗಿ 1 ವರ್ಷ ನಡೆಯುವ ಕಾರಣಕ್ಕೆ ಮತ್ತೆ ನಿಮ್ಮ ಮುಂದೆ ಬರುವಂತ ಅವಕಾಶ ಇದೆ. ಉಳಿದಂತಹ ವಿಷಯಗಳನ್ನ ಆ ಸಂದರ್ಭದಲ್ಲಿ ನಾವು ಮಾತಾಡಬಹುದು. ಈಗ ಈ ತಮ್ಮೆಲ್ಲರನ್ನು ಸ್ವಾಗತಿಸಿ ಕರ್ನಾಟಕದ ಎಲ್ಲಾ ಜಿಲ್ಲೆ, ಎಲ್ಲಾ ವಿಧಾನಸಭಾ ಕ್ಷೇತ್ರ ಮತ್ತು ಬಹುತೇಕ ಬ್ಲಾಕ್ಗಳಲ್ಲೂ ಕೂಡ ಇವತ್ತು ಈ ಕಾರ್ಯಕ್ರಮ ಲೈವ್ ಆಗಿ ಹೋಗ್ತಾ ಇದೆ ಮತ್ತು ಎಲ್ಲ ಕಡೆನೂ ಕೂಡ ಭಾಗವಹಿಸಿದ್ದಾರೆ. ಎಲ್ಲಾ ಬ್ಲಾಕು, ವಿಧಾನಸಭಾ ಕ್ಷೇತ್ರ, ಜಿಲ್ಲೆಗಳಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲಾ ಜಿಲ್ಲಾ ಮಂತ್ರಿಗಳು, ಜಿಲ್ಲೆಯ ಶಾಸಕರು, ಆಯಾ ಭಾಗದಲ್ಲಿರುವಂತಹ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರುಗಳು, ಜಿಲ್ಲಾ ಅಧ್ಯಕ್ಷರುಗಳು, ವಿವಿಧ ಕಾಂಗ್ರೆಸ್ಸಿನ ಮುಖಂಡರುಗಳನ್ನು ಕೂಡ ಬೆಂಗಳೂರಿನಿಂದಲೇ ನಾನು ನಿಮ್ಮೆಲ್ಲರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸ್ವಾಗತ ಮಾಡಿದಂತ ಸಾಮಾನ್ಯ ಬಿ.ಎಲ್. ಶಂಕರ್ ಅವರಿಗೆ ಧನ್ಯವಾದಗಳು. ಜೊತೆಗೆ ಏನು ಗಾಂಧಿ ಭಾರತದ ಸಮಿತಿಯನ್ನು ರಚನೆ ಮಾಡಿದರೋ ಆ ಸಮಿತಿಯ ವೈಸ್ ಚೇರ್ಮನ್ ಆಗಿರುವಂತಹ ಬಿ.ಎಲ್. ಶಂಕರ್ ಅವರು ಕೂಡ ಸ್ವಾಗತವನ್ನು ಬಯಸ್ತೇವೆ. ಈಗ ಗಣ್ಯರಲ್ಲಿ ಪ್ರಾರ್ಥನೆ, ಎಲ್ಲರೂ ಕೂಡ ಬಂದು ನಮ್ಮ ನಾಯಕರಿಗೆ ಪುಷ್ಪ ನಮನಗಳನ್ನು ಅರ್ಪಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ನಾಡನ್ನ ಕಾಯ್ದಂತ ಮಾಜಿ ಯೋಧರಿಗೆ, ಎಕ್ಸ್ ಸರ್ವಿಸ್ ಸೆಲ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೂಡ ಬಯಸ್ತೇನೆ. ವೀರಪ್ಪ ಮೊಯ್ಲಿ ಅವರು, ವಿನಯ್ ಕುಮಾರ್ ಸರ್ಕೇರ್ ಅವರು, ಸಲೀಂ ಅವರು, ಅಲ್ಲಂ ವೀರಭದ್ರಪ್ಪ, ಎಲ್ಲ ಯಾರು ಮಾಜಿ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ ದಯವಿಟ್ಟು ಬನ್ನಿ. ಮಂತ್ರಿಗಳು ಯಾರಿದ್ದಾರೆ ಬನ್ನಿ. पावन सीताराम रघुपति राघव राजा
सन्मति दे भगवान। ईश्वर अल्लाह तेरे नाम, सबको सन्मति दे भगवान। रघुपति राघव राजा राम, पतित पावन सीताराम। ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಗಾಂಧಿ ಭಾರತದ ಬಗ್ಗೆ ಸವಿಸ್ತಾರವಾಗಿ ಹಾಗೂ ಎಲ್ಲರಿಗೂ ಕೂಡ ಪ್ರತಿಜ್ಞಾ ಬೋಧನೆಯನ್ನು ಮಾಡಲಿದ್ದಾರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಜನಪ್ರಿಯ ಉಪಮುಖ್ಯಮಂತ್ರಿಗಳ ಸನ್ಮಾನ ಡಿ.ಕೆ. ಶಿವಕುಮಾರ್ ಸಾಹೇಬರಿಂದ. ಹಿಂದೆ ಕಳಿಸಿ, ಮೇಲ್ಗಡೆ ಹೋಗಿ ನಿಂತ್ಕೊಳ್ಳಿ, ಮೇಲೋಗಿ ನಿಂತ್ಕೊಳ್ಳಿ ಹಿಂದೆಗಡೆಯಿಂದ. ಇಲ್ಲಿ ಯಾರನ್ನು ಬಿಡಬೇಡಿ, ಮೇಲಕ್ಕೆ ಹೋಗಿ ಹಿಂದೆಗಡೆ ನಿಂತ್ಕೊಳ್ಳಕ್ಕೆ ಹೇಳಿ. ಮೇಲೋಗಿ ನಿಂತ್ಕೊಳ್ಳಕ್ಕೆ ಕಳಿಸಿ ಎಲ್ಲರೂ. ಡೋಂಟ್ ಅಲೋ ಎನಿವನ್. ಮೇಲ್ಗಡೆ ಇದೆ, ನಡ್ಕೊಂಡು ಹೋಗಿ ಹಿಂದೆಗಡೆ ನಿಂತ್ಕೊಳ್ಳಕ್ಕೆ ಹೇಳಿ. ಒಂದು ಬೊಕ್ಕೆ ಇದೆಯನ್ರಿ, ಬೊಕ್ಕೆ. ಸಂಗೀತ ಕಟ್ಟಿ ಮೇಲ್ಬಮ್ಮ ಮನುಷ್ಯ ಒಂದು ಬೊಕ್ಕೆ ಕೊಡಿ, ಇಲ್ಲಾಂದ್ರೆ ಗಾಂಧಿ ನ್ಯಾಷನಲ್ ಫ್ಲಾಗ್ ಕೊಡಿ ಸಾಕು, ಇಲ್ಲ ನ್ಯಾಷನಲ್ ಫ್ಲಾಗ್ ಕೊಡಿ ಸಾಕು. ನಮಸ್ಕಾರ. ನನ್ನ ಪ್ರಾಸ್ತಾವಿಕ ಭಾಷಣ ಮಾಡಕ್ಕಿಂತ ಮುಂಚಿತವಾಗಿ ಇದೊಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಸೋದರಿ ಸಂಗೀತ ಕಟ್ಟಿಯವರು ಬಂದು ನಿಮಗೆ ಕಾರ್ಯಕ್ರಮವನ್ನು ನಡೆಸಿದ್ದಾರೆ. ಹಿಂದೆ ಬೆಂಗಳೂರು ನಗರದಲ್ಲಿ ನಡೆದಂತ ಎಐಸಿಸಿ ಅಧಿವೇಶನದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾಗ ಪ್ಯಾಲೇಸ್ನಲ್ಲಿ ಬೆಂಗಳೂರಿನಲ್ಲಿ ಒಂದು ದೊಡ್ಡ ಇತಿಹಾಸ ಉಳ್ಳಂತ ಎಐಸಿಸಿ ಅಧಿವೇಶನ ನಡೆದಿತ್ತು. ಆಗ ಇದೇ ಸಂಗೀತ ಕಟ್ಟಿಯವ್ರನ್ನ ಕರೆಸಿ ಈ ಕಾರ್ಯಕ್ರಮವನ್ನ ಒಂದೇ ಮಾತರವನ್ನ ಹಾಡಿಸಿದ್ದೆ. ನನಗೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕರೆಸಿ ಯಾರು ಹೆಣ್ಮಗಳು ಅಂತ ಕೇಳಿದ್ರು, ಬಹಳ ಚೆನ್ನಾಗಿ ಹಾಡ್ತಾ ಇದ್ದಾಳೆ ಅಂತೇಳಿ. ಸೊ ಅದಾದ ಮೇಲೆ ಕರ್ನಾಟಕ ಸರ್ಕಾರ ಬೇಕಾದಷ್ಟು ಅವರಿಗೆ ಗುರುತಿಸುವಂತ ಕೆಲಸವನ್ನ ಮಾಡಿದೆ, ಮುಂದಕ್ಕೂ ಕೂಡ ಮಾಡ್ತದೆ. ಅದಕ್ಕೆ ನಮ್ಮ ಸಮಿತಿಯವರು ಈ ಕಾರ್ಯಕ್ರಮಕ್ಕೆ ಸಂಗೀತ ಕಟ್ಟಿಯವ್ರನ್ನೇ ಕರೆಸಿ ಅವ್ರ ಕೈಲಿ ಒಂದೇ ಮಾತರಮ್ಮನ ಆಡಿಸಿ ಈ ಕಾರ್ಯಕ್ರಮನ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ರು. ಸೊ ನಾನು ಪಕ್ಷದ ಅಧ್ಯಕ್ಷನಾಗಿ ತಮ್ಮೆಲ್ಲರ ಪರವಾಗಿ ಎಲ್ಲ ರಾಜ್ಯದ ಜನತೆಯ, ಸರ್ಕಾರದ ವತಿಯಿಂದ ಕೂಡ ಪಕ್ಷದ ವತಿಯಿಂದ ಸಂಗೀತ ಕಟ್ಟಿಯವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರಿಗೆ ಗೌರವವಾಗಿ ನಮ್ಮ ಕಾಂಗ್ರೆಸ್ ಧ್ವಜವನ್ನ ಅವರಿಗೆ ಕತ್ತಿಗೆ ಹಾಕಿ ಈ ರಾಷ್ಟ್ರ ಧ್ವಜವನ್ನ ಅರ್ಪಿಸುವಂತ ಈ ಒಂದು ಪವಿತ್ರವಾದ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೇನೆ. ಬಂಧುಗಳೇ, ಈಗ ಎರಡು ವಿಚಾರ ನನ್ನ ಪಾಲಿಗಿದೆ. ಒಂದು ಪ್ರಸ್ತಾವಿಕ ಭಾಷಣ. ಪ್ರಾಸ್ತಾವಿಕ ಭಾಷಣ ಮುನ್ನವಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ನಾವೆಲ್ಲ ಕೂಡ ಸ್ವೀಕಾರವನ್ನ ಮಾಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ.
ಇವತ್ತು ಬೆಳಿಗ್ಗೆ ನಾವೆಲ್ಲ ಈಗಾಗಲೇ BL ಶಂಕರ್ ಅವರು ತಮಗೆ ಪ್ರಾಸ್ತಾವಕ್ಕೆ ಕೆಲವು ವಿಚಾರಗಳನ್ನ ತಿಳಿಸಿದಂಗೆ ಇದೊಂದು ಐತಿಹಾಸಿಕವಾದಂತ ದಿನ. ಈಗ ಈ ವೇದಿಕೆಯಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸಾಹೇಬರಿದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಂತ ವೀರಪ್ಪ ಮೊಯ್ಲಿ ಅವರಿದ್ದಾರೆ, ಮಂತ್ರಿಗಳಂತ HK ಪಾಟೀಲ್ ಅವರಿದ್ದಾರೆ, ಇನ್ನು ಬಹಳ ಜನ ಪ್ರಮುಖ ನಾಯಕರುಗಳು ಕೂಡ, ಕೆಲವು ಮಂತ್ರಿಗಳು ಕೂಡ ಎಲ್ಲ ವೇದಿಕೆಯಲ್ಲಿ ಇದ್ದಾರೆ, ಶಾಸಕರಿದ್ದಾರೆ, ಪದಾಧಿಕಾರಿಗಳಿದ್ದಾರೆ, ಪಕ್ಷದ ಕಾರ್ಯಾಧ್ಯಕ್ಷರಿದ್ದಾರೆ, ಜಿಲ್ಲೆ ಮತ್ತು ತಾಲೂಕು ಮಟ್ಟದಿಂದ ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರುಗಳು, ಜಿಲ್ಲಾಧ್ಯಕ್ಷರು, ಶಾಸಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮವನ್ನ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಇಂದಿರಾ ಗಾಂಧಿಯವರು ಒಂದು ಮಾತು ಹೇಳ್ತಾರೆ, ಅವಕಾಶಗಳು ನಿಮಗೆ ಹುಡುಕೊಂಡು ಬರುವುದಿಲ್ಲ, ನೀವೇ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಂಡು ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇಂದಿರಾ ಗಾಂಧಿಯವರು ಹೇಳ್ತಾರೆ. ಇದನ್ನ ಶ್ರೀಮತಿ ಸೋನಿಯಾ ಗಾಂಧಿಯವರು ಒಂದು ಪುಸ್ತಕ ಬರೆದಿದ್ದಾರೆ ಇಂದಿರಾ ಗಾಂಧಿಯವರ ಬಗ್ಗೆ. ಅದನ್ನು ನಾನು ಬಿಡುಗಡೆ ಮಾಡಬೇಕು ಅಂತೇಳಿ ಕನ್ನಡದಲ್ಲಿ ತರ್ಜುಮೆ ಮಾಡಿ ಇಟ್ಟಿದ್ದೇನೆ. ಆದರೆ ಕಾಪಿ ರೈಟು ರಾಹುಲ್ ಗಾಂಧಿ ಅವರ ಹತ್ರ ಇದೆ. ಅದಕ್ಕೆ ನಾನು ಅವರಿಗೆ ಪರ್ಮಿಷನ್ ಕೇಳಿದ್ದೇನೆ. ಅವರು ಕೊಟ್ಟ ಮೇಲೆ ನಾನು ಅದನ್ನ ಕಾಪಿ ರೈಟ್ ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರೋದನ್ನು ನಾನು ಹಂಚಲಿಕ್ಕೆ ಪ್ರಯತ್ನವನ್ನ ನಾನು ಮಾಡ್ತೇನೆ. ಇಂದಿರಾ ಗಾಂಧಿಯವರ ನುಡುಮುತ್ತುಗಳು ಅಂತ ಹೇಳಿ, ಕೋಟ್ಸ್ ಆಫ್ ಇಂದಿರಾ ಗಾಂಧಿ ಅಂತೇಳಿ ಸೋನಿಯಾ ಗಾಂಧಿಯವರು ಬರೆದಂತ ಪುಸ್ತಕ ನನ್ನ ಹತ್ರ ಇದೆ. ಒಂದು ಪುಸ್ತಕ ಮಾತ್ರ ಮುಖ್ಯಮಂತ್ರಿಗಳು ಆಗಿನ ಅವರ 75ನೆಯ ಜನ್ಮದಿನದಂದು ನಾನು ಹೋಗಿ ದಾವಣಗೆರೆಯಲ್ಲಿ ಅವ್ರಿಗೊಂದು ಗಿಫ್ಟ್ ಮಾಡಿದ್ದೆ. ಬಹುಶಃ ಪುಸ್ತಕ ತಾವೆಲ್ಲ ನೋಡಿರ್ಬೇಕು ಅಂತ ಕಾಣ್ತದೆ. ಫೋಟೋಲಿ ನಾನು ಅವ್ರಿಗೆ ಗಿಫ್ಟ್ ಕೊಟ್ಟಂತ ಪುಸ್ತಕ ಇದೆ. ಇಂದು ನಾವೆಲ್ಲ ಸೇರಿದ್ದೇವೆ. ಎಂತ ಪುಣ್ಯದ ವರ್ಷದಲ್ಲಿ ನಾವೆಲ್ಲ ಇದ್ದೇವೆ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವ ವಹಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡಲು ಬೆಳಗಾಂನಲ್ಲಿ ಅಧಿವೇಶನ ನಡೆಸಿ ಅವರು ಜವಾಬ್ದಾರಿಯನ್ನ ತೆಗೆದುಕೊಂಡ್ರು. ಇದನ್ನ ಏನಾರು ಮಾಡಿ ಇದಕ್ಕೊಂದು ಹೊಸ ರೂಪವನ್ನು ಕೊಡಬೇಕು. ನಮ್ಮ ಪಕ್ಷ ಇದನ್ನ ಬಳಸ್ಕೊಳ್ಬೇಕು. ಮುಂದಿನ ಪೀಳಿಗೆಗೆ ಗಾಂಧೀಜಿಯವರು ಹಾಕೊಟ್ಟಂತ ದಾರಿ ಮತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ, ಇದು ಬೇರೆ ಯಾರಿಗೂ ಕೂಡ ಈ ಅವಕಾಶ ಇಲ್ಲ. ಕಾಂಗ್ರೆಸ್ಸಿಗರಿಗೆ ಮಾತ್ರ ಈ ಅವಕಾಶ ಇದೆ. ಈ ದೇಶಕ್ಕೆ ಯಾವ ರೀತಿ ಒಂದು ಬುನಾದಿಯನ್ನು ಹಾಕೊಟ್ಟಿದ್ದೇವೆ. ಗಾಂಧೀಜಿಯವರ ತತ್ವ, ಅವರ ಆದರ್ಶ, ಅವರ ನೀತಿ, ಅದೇ ನಮಗೊಂದು ದೊಡ್ಡ ಆಸ್ತಿ. ಆದ್ರಿಂದ ನಾವು ಇದನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ನಾನು AICC ಅಧ್ಯಕ್ಷರಂತ ಈ ವರ್ಷ ನಮ್ಮ ಭಾಗ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಕರ್ನಾಟಕದವರೇ AICC ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ. ಮತ್ತು ವೇಣುಗೋಪಾಲ್ ಅವರ ಹತ್ರ ಕೂಡ ಈ ವಿಚಾರವನ್ನು ನಾನು ಯಾವ ರೀತಿ ಕಾರ್ಯಕ್ರಮವನ್ನು ನಾವು ರೂಪಿಸಲಿಕ್ಕೆ ಸಾಧ್ಯ, ನೀವು ಕೂಡ ಮುಂದಿನ ನಮ್ಮ ಡಿಸೆಂಬರ್ನಲ್ಲಿ ನಾವು ಬೆಳಗಾಂನಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ. ಅದಕ್ಕೆ AICC ಎಲ್ಲ ನಾಯಕರುಗಳು ಕೂಡ ಬರಲಿಕ್ಕೆ ಸಜ್ಜಾಗಬೇಕು ಅಂತ ಕೂಡ ಅವ್ರಿಗೊಂದು ಕಿವಿ ಮಾತನ್ನ, ಮನವಿಯನ್ನು ಕೂಡ ನಾನು ಅವ್ರಿಗೆ ತಿಳಿಸಿದ್ದೇನೆ. ಈ ವಿಚಾರವಾಗಿ ಈಗಾಗಲೇ ನಾನೊಬ್ಬನೇ ಇದನ್ನ ನೆರವೇರಿಸಲಿಕ್ಕೆ ಪಕ್ಷದ ಅಧ್ಯಕ್ಷರಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಹಿರಿಯ ಮುತ್ಸದ್ದಿಗಳಂತ ವೀರಪ್ಪ ಮೊಯ್ಲಿ ಸಾಹೇಬ್ರನ್ನ ಮತ್ತು HK ಪಾಟೀಲ್ ಅವ್ರನ್ನ, BL ಶಂಕರ್ ಅವ್ರನ್ನ ಒಂದು ಸ್ಮಾಲ್ ಕೋರ್ ಕಮಿಟಿ ಮಾಡಿ ಅವರ ಜೊತೆಗೆ 60 ಜನ ಹಿರಿಯ ನಾಯಕರುಗಳನ್ನ, ಪಕ್ಷದ ಸರ್ಕಾರದಲ್ಲಿ ಇರೋರು ಮತ್ತು ಪಕ್ಷದಲ್ಲಿ ಇರೋರನ್ನ ಸೇರಿ ಮಾಡಿದ್ದೇನೆ. ಮತ್ತು ಅವರು ಕೂಡ ಮುಖ್ಯದ ಯಾರನ್ನು ಬೇಕಾದ್ರೂ ಕೂಡ ತಾಲೂಕು ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ, ರಾಜ್ಯ ಮಟ್ಟಕ್ಕೆ ಅವರು ಆಯ್ಕೆ ಮಾಡಿಕೊಡ್ಲಿಕ್ಕೆ ಕೂಡ ಅವ್ರಿಗೆ ಅವಕಾಶವನ್ನ ಕೊಟ್ಟಿದ್ದೇವೆ. ಈಗಲೇ ಮುಖ್ಯಮಂತ್ರಿಗಳು ಕೊಟ್ಟಂತ ಸಲಹೆ ಮೇರೆಗೆ ಸರ್ಕಾರದ ವತಿಯಿಂದ
ಒಂದು ಕಮಿಟಿಯನ್ನ ಅಫಿಷಿಯಲ್ ಗವರ್ಮೆಂಟ್ ಆರ್ಡರ್ ಕೂಡ ಈ ಒಂದು ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ನಡೆಸಲಿಕ್ಕೆ ಅವರು ಕೂಡ ಆದೇಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಸೂಕ್ತವಾದ ಹಣ ಕೂಡ ಬಿಡುಗಡೆ ಮಾಡಲಿಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕೂಡ ಅನುಮತಿಯನ್ನ ಈಗಾಗಲೇ ದೊರೆತಿದೆ. ಅದಕ್ಕೆ ಸರ್ಕಾರದ ಪರವಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಪ್ರಯತ್ನವನ್ನು ನಾನು ಮಾಡ್ತೇನೆ. ಇದು ಒಂದು ಅವಕಾಶ. ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಾರ್ಟಿ, ಗಾಂಧೀಜಿಯವರ ನಡೆಗೆ ಇವತ್ತು ಹೆಜ್ಜೆ ಇಟ್ಟಿದ್ದೇವೆ. ಗಾಂಧೀಜಿಯವರ ನಡೆಗೆ ಈ ಕಾರ್ಯಕ್ರಮವನ್ನು ನಾನು ತೆಗೆದುಕೊಳ್ಬೇಕಾದ್ರೆ ನಮ್ಮ ವೀರಪ್ಪ ಮೊಯ್ಲಿಯವರು ಅವರ ಕ್ಷೇತ್ರದಲ್ಲಿ ಒಂದು ಪ್ರಯತ್ನವನ್ನ ಮಾಡಿದ್ರು. ಹಿಂದೆ ದೇಶಪಾಂಡೆ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ಬಿ ಜನಾರ್ದನ್ ಪೂಜಾರಿ ಅವರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಂತ ಸಂದರ್ಭದಲ್ಲಿ ದಂಡಿ ಮಾರ್ಚ್ ಅಲ್ಲಿ ನಾವು ಗುಜರಾತ್ನಲ್ಲಿ ಹೋಗಿ ನಾವು ಪಾಲ್ಗೊಂಡಿದ್ದೋ, ಹೆಜ್ಜೆ ಹಾಕಿದ್ದೋ, ಕಾರ್ಯಕ್ರಮ ನಡೆದಿತ್ತು. ಸೊ ಆಗ ಕೆಲವು ಅನೇಕ ಅನುಭವಗಳು ನನ್ನ ಪುಸ್ತಕದಲ್ಲಿ, ನನ್ನ ಪುಟಗಳಲ್ಲಿ, ನನ್ನ ನೆನಪಿನಲ್ಲಿ ನಿಂತ್ಕೊಂಡಿತ್ತು. ಸೊ ಅದಕ್ಕೆ ನಾವು ಇದನ್ನ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇವತ್ತು ನಾವು ಅನೇಕ ನನ್ನ ಸ್ನೇಹಿತಗಳ ಹತ್ರ, ನನ್ನ ಕಾರ್ಯಾಧ್ಯಕ್ಷರಂತ ಚಂದ್ರಶೇಖರ್ ಅವ್ರ ಹತ್ರ, ಇನ್ನು ಅನೇಕರ ಹತ್ರ ಕೆಲವ್ರ ಹತ್ರ ಚರ್ಚೆಯನ್ನು ನಾನು ಮಾಡಿದೆ. ಸೊ ಯಾವ ರೀತಿ ರೂಪ ಮಾಡಬೇಕು ಅಂತೇಳಿ 2 ಭಾಗವಾಗಿ ವಿಂಗಡಿಸ್ತು. ಒಂದು ಪಕ್ಷ, ಒಂದು ಸರ್ಕಾರ. ಇವತ್ತು ಬೆಂಗಳೂರು ನಗರದಲ್ಲಿ ತಾವೆಲ್ಲ ವಾಚ್ ಮಾಡಿದ್ರಿ ಅಂತೇಳಿ ನನಗೆ ನಮ್ಮ ಸ್ನೇಹಿತರು ತಿಳಿಸಿದ್ರು. ತಾವೆಲ್ಲ ಝೂಮ್ ಅಲ್ಲಿ ಎಲ್ಲ ಕೂಡ ಏನ್ ನಡೀತಾ ಇತ್ತು ಅಂತ ವಾಚ್ ಮಾಡ್ತಾ ಇದ್ರಿ ಅಂತ. ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ, ವಿಧಾನಸೌಧದಿಂದ ವಿಕಾಸಸೌಧದ ಮಧ್ಯದಲ್ಲಿರುವಂತಹ ಒಂದು ದೊಡ್ಡ ಗಾಂಧಿ ಪ್ರತಿಮೆಯ ಮಧ್ಯದಲ್ಲಿ ನಾವು ಸುಮಾರು ಒಂದು 4-5 ಸಾವಿರ ಜನ ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು, ಕೆಲವು ಮುಖಂಡರುಗಳು ಸಮೇತ ಒಂದು ಗಾಂಧಿ ನಡಿಗೆ ಕಾರ್ಯಕ್ರಮವನ್ನ ಮುಖ್ಯಮಂತ್ರಿಗಳು ಬಂದು ಗಾಂಧಿ ಪ್ರತಿಮೆಗೆ, ಗಾಂಧಿ ಭವನದಲ್ಲಿರುವಂತಹ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಹೆಜ್ಜೆ ಹಾಕಿ ನಾವು ಅವೆಲ್ಲ ತಲುಪಿ ಅಲ್ಲಿ ಗಾಂಧೀಜಿ ಅವರಿಗೆ ಗೌರವನ ಸಲ್ಲಿಸುವಂತದ್ದು. ಮತ್ತು ಇದೇ ದಿನ ನಮ್ಮ ನಾಯಕರಾದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅವತ್ತು ಕೂಡ ಅವರ ಜನ್ಮದಿನ, ಅವ್ರಿಗೂ ಕೂಡ ನಾವು ಅವ್ರಿಗೆ ಗೌರವನ ಸಲ್ಲಿಸಿ ಅದಾದ ಮೇಲೆ ಬ್ಯಾಂಕ್ವೆಟ್ ಹಾಲ್ಗೆ ಪ್ರವೇಶ ಮಾಡೋಕ್ಕಿಂತ ಮುಂಚಿತವಾಗಿ ಇವತ್ತು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ 200 ವರ್ಷದ ಹಿಂದೆ ಹೋರಾಟವನ್ನು ಮಾಡಿ ಆ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಸರ್ಕಾರ ವತಿಯಿಂದ ರೂಪಿಸಲಿಕ್ಕೆ, ಕಿತ್ತೂರಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆ ಜಿಲ್ಲೆಯ ಸ್ಥಳೀಯ ಶಾಸಕರು, ಆ ಜಿಲ್ಲಾ ಮಂತ್ರಿಗಳು, ನಮ್ಮ ಸತೀಶ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತು ಆ ಜಿಲ್ಲೆಯ ಎಲ್ಲ ನಾಯಕರುಗಳು, ಶಾಸಕರು ಕೂಡ ಒಳಗೊಂಡಂತೆ ಆ ಜ್ಯೋತಿಯನ್ನು ಕೂಡ ಪ್ರಾರಂಭ ಮಾಡಿ ಅದನ್ನ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಕೂಡ ಇವತ್ತು ನೆರವೇರಿಸಿದ್ರು. ಅದಾದ ಮೇಲೆ ವಿಧಾನಸೌಧದ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಒಂದು ಇತಿಹಾಸ ಪುಟಕ್ಕೆ ಸೇರುವಂತ ಒಂದು ಕಾರ್ಯಕ್ರಮ. 237 ಕಾಲೇಜುಗಳು ಮತ್ತು 700 ಚೆಲ್ಲೆ ಶಾಲೆಗಳು, ಒಟ್ಟು 1000ಕ್ಕೂ ಹೆಚ್ಚು ಶಾಲೆಗಳನ್ನ 3 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡ ಕಾರ್ಯಕ್ರಮವನ್ನ ನಡೆಸಿ ನಾವಿಲ್ಲಿಗೆ ಬಂದಿದ್ದೇವೆ. ಅದನ್ನ ಎಲ್ಲರೂ ಕೂಡ ಲೈವ್ ನಲ್ಲಿ ವೀಕ್ಷಣೆಯನ್ನ ಮಾಡಿದ್ದಾರೆ. ಮುಖ್ಯಮಂತ್ರಿ ಸುಮಾರು 9 ಜನ ಮಕ್ಕಳ ಹತ್ರ, 9 ಸಂಸ್ಥೆಗಳ ಹತ್ರ ಸಂವಾದ ಕೂಡ ನಡೆಸಿದ್ದಾರೆ. ಮುಖ್ಯಮಂತ್ರಿಗಳಿಗೆ ನನಗೆ ಅನೇಕ ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾವು ಸ್ವಚ್ಛತೆ ಬಗ್ಗೆ ಇವತ್ತು ಬೆಂಗಳೂರು ನಗರದಲ್ಲಿ ಆದ್ಯತೆಯನ್ನು ಕೊಟ್ಟು ಇವತ್ತು ಆ ಕಾರ್ಯಕ್ರಮವನ್ನ ನೆರವೇರಿಸಿ ಅಲ್ಲಿ ಕೂಡ ಪ್ರತಿಜ್ಞಾ ವಿಧಿಯನ್ನ, ಯಾವ ರೀತಿ ನಮ್ಮ ಸ್ವಚ್ಛತೆಯನ್ನು ಕಾಪಾಡುವಂತಹ ಪೌರ ಕಾರ್ಮಿಕರಿಗೆ ಏನ್ ರೀತಿ ಗೌರವವನ್ನು ಕೊಡಬೇಕು, ಸ್ವಚ್ಛತೆ ಬಗ್ಗೆ ಏನ್ ಮಾಡಬೇಕು, ಹಸಿರು ಕರ್ನಾಟಕ ಬಗ್ಗೆ ಯಾವ ರೀತಿ ಬುನಾದಿಯನ್ನು ಹಾಕಬೇಕು, ಗಾಂಧೀಜಿಯವರ ತತ್ವ, ಅವರ ಆದರ್ಶ, ಅವರ ನಿರ್ದೇಶನಗಳು ಕೂಡ ಪಾಲನೆ ಅವರ ರೀತಿಯ ಮಾಡಬೇಕು. ಸರ್ಕಾರದ ಆಸ್ತಿ, ರಾಜ್ಯದ ಆಸ್ತಿ, ಈ ದೇಶಕ್ಕೆ ಆಸ್ತಿ, ಇಡೀ ವಿಶ್ವ ಉದ್ಯೋಗಗಳಿಗೂ ಕೂಡ ಅವರ ನಾಯಕತ್ವನ ಯಾವ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ತಾವು ಈ ಸಂದರ್ಭದಲ್ಲಿ ಜನರಿಗೆ ಪರಿಚಯನ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ, ಇವತ್ತು ನೀವು ನಮ್ಮ ಪಕ್ಷದ ಸದಸ್ಯರಿದ್ದೀರಿ, ಕರ್ನಾಟಕ ಸರ್ಕಾರ ಕೂಡ ಇವತ್ತು ಇಡೀ ವರ್ಷ ಇದನ್ನ ನಮ್ಮ ನಾಯಕರುಗಳ ಮುಖಂಡತ್ವದಲ್ಲಿ ಇದನ್ನ ಆಚರಣೆ ಮಾಡುವಂತದ್ದು ಸರ್ಕಾರದ ವತಿಯಿಂದ ಹಾಕೊಂಡಿದ್ದೇವೆ. ಇದು ಬರೀ ಸರ್ಕಾರಕ್ಕೆ ಬಿಡುವಂತದ್ದಲ್ಲ, ನೀವು ಕೂಡ ಸರ್ಕಾರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎರಡು ಕೂಡ ಒಗ್ಗಟ್ಟಾಗಿ ನಾವು ಕಾರ್ಯಕ್ರಮವನ್ನು ಮಾಡಬೇಕು. ಪಕ್ಷ ಮಾಡೋದು ಬೇರೆ, ಪಕ್ಷಕ್ಕೂ ನಾವು ಬೇರೆ ಸಂದೇಶವನ್ನು ಕೊಡ್ತೇವೆ. ಆದರೆ ಸರ್ಕಾರ ನಿಮ್ಮ ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ.
ಕಾಂಗ್ರೆಸ್ಗೆ ಈ ದೇಶದ ನಾಯಕತ್ವವನ್ನು ವಹಿಸಿಕೊಂಡಿದೆ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಮಹಾತ್ಮ ಗಾಂಧೀಜಿಯವರು ಇವತ್ತು ನಾಯಕತ್ವ ಅಂದು ವಹಿಸಿದ್ರು, ಇಂದು ಅದಾದ ಮೇಲೆ ಜವಾಹರ್ಲಾಲ್ ನೆಹರು ವಹಿಸಿದ್ರು, ಇಂದಿರಾ ಗಾಂಧಿ ಅವರು ವಹಿಸಿದ್ರು, ಸೋನಿಯಾ ಗಾಂಧಿ ಅವರು ವಹಿಸಿದ್ರು, ರಾಹುಲ್ ಗಾಂಧಿ ಅವರು ವಹಿಸಿದ್ರು. ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು, ಈ ನಮ್ಮ ರಾಜ್ಯದವರು ಇವತ್ತು ಈ ದೇಶದ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಇವತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಶಕ್ತಿಯನ್ನು ಕೊಡ್ತಾ ಇರೋದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಈ ರೀತಿ ನಾವು ಅನೇಕ ಚುನಾವಣೆಗಳಲ್ಲಿ ಎದುರಿಸಿದ್ದೇವೆ. ಇದೇ ಜಾಗದಲ್ಲಿ ಜವಾಬ್ದಾರಿಯನ್ನು ನಾನು ತೆಗೆದುಕೊಂಡಿದ್ದೇನೆ. ಮಾರ್ಚ್ 10ನೇ ತಾರೀಕು ನನ್ನನ್ನ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಕ್ಕೆ ಅಧ್ಯಕ್ಷರಾಗಿ ವಹಿಸಿಕೊಂಡ ಮೇಲೆ ಆಗಸ್ಟ್ 2ನೇ ತಾರೀಕು ಬಹಳ ತೊಂದರೆ ಇತ್ತು. ಆ ಸಂದರ್ಭದಲ್ಲಿ ನಾನು ಅಧಿಕಾರ ತೆಗೆದುಕೊಳ್ಳಕ್ಕೆ ಬೇಕಾದಷ್ಟು ಅಡಚಣೆ ಬಂತು. ಕೋವಿಡ್ ಸಂದರ್ಭ, ಸರ್ಕಾರ ಅನುಮತಿ ಕೊಡಲಿಲ್ಲ. ಆದ್ರೆ ಇದೇ ಜಾಗದಲ್ಲಿ ಆವತ್ತಿನ ಕಾಲದಲ್ಲಿ 11,000 ಕಡೆ ಝೂಮ್ ಅನ್ನ ನೆರವೇರಿಸಿ ಪ್ರತಿ ಒಂದು ಪಂಚಾಯತಿಲೂ ಕೂಡ ಕಾರ್ಯಕ್ರಮವನ್ನು ನಡೆಸಿ ಇದೇ ರೀತಿ ಇಲ್ಲಿ ಯಾವ ರೀತಿ ನಮ್ಮನ್ನ ನೀವೆಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನೋಡ್ತಾ ಇದ್ದಾರೆ. 11,000 ಜನದ ಮಧ್ಯದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಅಧಿಕಾರ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡುವಂತ ಕಾರ್ಯಕ್ರಮ ಕೂಡ ನೆರವೇರಿಸಿ ಆವತ್ತಿನ ಕಾಲದಲ್ಲಿ ಕಾರ್ಯಕರ್ತರು ಎಷ್ಟು ಉತ್ಸಾಹದಿಂದ ನಮಗೆ ಶಕ್ತಿ ಕೊಟ್ಟರು, ಕೋವಿಡ್ ನಲ್ಲಿ ಯಾವ ರೀತಿ ಶಕ್ತಿ ಕೊಟ್ಟರು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ನಾನು ಈ ಕೆಲಸವನ್ನ ನಾವು ಇವತ್ತು ಹೊರಟಿದ್ದೇವೆ, ಇದು ಒಬ್ಬ ವ್ಯಕ್ತಿ ಕೈಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮೆಲ್ಲರ ಸಹಕಾರ ಇದ್ರೆ ಮಾತ್ರ ಸಾಧ್ಯ. ಮುಂದಕ್ಕೂ ಕೂಡ ಇವತ್ತು ನಾವು ಈ ದಿನದಿಂದ ಮತ್ತೆ ಪ್ರಾರಂಭ ಮಾಡಿ ಕಾಂಗ್ರೆಸ್ಸಿಗರು ನೀವು ಇವತ್ತು ಪ್ರತಿಜ್ಞೆಯನ್ನು ಮಾಡಿ ಹೋರಾಟ ಮಾಡಿ ಕಿಚ್ಚೆತ್ತನ ಮಾಡಿ ಇವತ್ತು ನೀವು ಮತ್ತೆ 2028ಕ್ಕೆ ಇದೇ ಹುಮ್ಮಸ್ಸಿಂದ ಇದೇ ಉತ್ಸಾಹದಿಂದ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ನೀವೆಲ್ಲ ಕೂಡ ಪ್ರತಿಜ್ಞೆಯನ್ನ ಈ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಬಹುಶಃ ತಮಗೆ ನೆನಪಿರಬಹುದು, ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಅವ್ರ ವಿರೋಧ ಪಕ್ಷದ ನಾಯಕರಿದ್ದಂತ ಸಂದರ್ಭದಲ್ಲಿ ಈ ಹೋರಾಟ ಬೆಳಗಾಂನ ಗಾಂಧಿ ಬಾವಿಯಿಂದ ಪ್ರಾರಂಭ ಮಾಡಿದ್ವು. ಗಾಂಧಿ ಬಾವಿಲಿ ಅಲ್ಲಿ ಹೋಗಿ ಆ ಗಾಂಧಿ ಬಾವಿ ಏನು ಅವತ್ತು ಎಐಸಿಸಿ ಅಧಿವೇಶನ ನಡೆದಿತ್ತು, ಆ ಗಾಂಧಿ ಬಾವಿಯಿಂದ ನೀರನ್ನ ತೆಗೆದು ಆ ರಸ್ತೆಗಳಿಗೆ ಚೆಲ್ಲಿ ಆ ಕಸವನ್ನ ಗುಡಿಸಿ ಅಲ್ಲಿಂದ ಹೋಗಿ ಈ 5 ಗ್ಯಾರಂಟಿಗಳನ್ನ ಗೃಹ ಜ್ಯೋತಿ ಕಾರ್ಯಕ್ರಮವನ್ನ ಆ ಬೆಳಗಾಂನಿಂದ ಪ್ರಾರಂಭ ಮಾಡಿ ಈ ರಾಜ್ಯದ ಜನತೆಗೆ ಈ ಭಾರತ್ ಜೋಡೋ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರು ಚಿಂತನೆ ಮಾಡಿ ಇವತ್ತು ಈ ದೇಶವನ್ನ ಐಕ್ಯತೆಯಿಂದ ಮಾಡಬೇಕು, ಒಗ್ಗಟ್ಟು ಮಾಡಬೇಕು, ಬಡತನ ನಿರ್ಮೂಲನೆ ಮಾಡಬೇಕು, ಯುವಕರಿಗೋಸ್ಕರ ಉದ್ಯೋಗವನ್ನ ಏನು ಸಮಸ್ಯೆ ಇದೆ ಅದನ್ನ ಬಗೆಹರಿಸಬೇಕು ಅಂತ ಹೇಳಿ ಅವರು ಹೆಜ್ಜೆಯನ್ನ ಈ ದೇಶದ ಉದ್ದಗಲಕ್ಕೂ ಹಾಕಿದ್ರು. ಅದರ ಅನ್ಯಾಯ ಆಗಿ ನಾವೆಲ್ಲ ಕೂಡ ಇವತ್ತು ಹೆಜ್ಜೆಯನ್ನು ಹಾಕಿ 5 ಗ್ಯಾರಂಟಿಯನ್ನು ಕೊಟ್ಟು ಈ ರಾಜ್ಯದ ಜನತೆ ನಮ್ಮ ಮೇಲೆ ಆಶೀರ್ವಾದವನ್ನು ಕೊಟ್ಟು ಈ ರಾಜ್ಯದಲ್ಲಿ ಸರ್ಕಾರವನ್ನು ತರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೇವೆ. ಬಸವಣ್ಣನ ನಾಡಿನಲ್ಲಿದ್ದೇವೆ, ಗಾಂಧಿ ನಾಡಿನಲ್ಲಿದ್ದೇವೆ. ನೀವೆಲ್ಲ ಗಾಂಧಿ ಕುಟುಂಬದ ಸದಸ್ಯರು. ಈ ರಾಷ್ಟ್ರದ ಧ್ವಜ ನಿಮ್ಮ ಮೈ ಮೇಲಿದೆ, ಈ ರಾಷ್ಟ್ರದ ಬಾವುಟ ನಿಮ್ಮ ಮೈ ಮೇಲಿದೆ, ಈ ರಾಷ್ಟ್ರದ ಚಕ್ರ ನಿಮ್ಮ ಮೇಲಿದೆ. ಗಾಂಧಿ ಚಕ್ರ, ಈ ರಾಷ್ಟ್ರದ ಚಕ್ರ, ಕಾಂಗ್ರೆಸ್ ಚಕ್ರ ಈ ನಿಮ್ಮ ಕೈಲಿದೆ. ಅದರ ನಿಮ್ಮ ಜವಾಬ್ದಾರಿ ನಿಮ್ಗೆ ಇದೆ. ಇದು ಬೇರೆ ಯಾವ ಪಕ್ಷದವ್ರು ಕೂಡ ಇದನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಮಾತ್ರ ಇದು ಸಾಧ್ಯ. ಇದನ್ನ ತಾವೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ಇವತ್ತು ಅನೇಕರು ಅಸೂಯೆ ಪಡ್ತಾರೆ. ಇವತ್ತು ನನ್ನ ಸ್ನೇಹಿತರು, ನಮ್ಮ ಮುಖ್ಯಮಂತ್ರಿಗಳು ಅಸೆಂಬ್ಲಿಯಲ್ಲಿ ಇವತ್ತು ವಿಧಾನಸೌಧದಲ್ಲಿ ಒಂದು ಮಾತಾಡಿದ್ದಾರೆ. ನಾನು ಅದನ್ನ ನೆನಪು ಮಾಡ್ಕೊಳ್ತಾ ಇದ್ದೇನೆ. ನಮ್ಮ ಎಲ್ಲ ನ್ಯಾಯಾಲಯಗಳ ಮೇಲೆ ಒಂದು ಆತ್ಮಸಾಕ್ಷಿಯ ನ್ಯಾಯಾಲಯ ಇದೆ. ಅದೇ ಆತ್ಮಸಾಕ್ಷಿಯ ನ್ಯಾಯಾಲಯ. ಈ ತರ ಎಲ್ಲ ನ್ಯಾಯಗಳನ್ನ ನಾವು ಈ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನಾವು ಆತ್ಮಸಾಕ್ಷಿ ನ್ಯಾಯಾಲಯದಂತೆ ನಾವೆಲ್ಲ ನಡಿಬೇಕು ಅಂತೇಳಿ ನಮ್ಮೆಲ್ಲರೂ ಕೂಡ ಮಾರ್ಗದರ್ಶನವನ್ನ ಗಾಂಧೀಜಿಯವರ ಹೇಳಿದಂತ ಮಾತನ್ನ ಇವತ್ತು ನಮಗೆ ನೆನಪು ಮಾಡಿಕೊಟ್ಟಿದ್ದಾರೆ. ಇವತ್ತು ನಾವು ಭಾವನೆ ಮೇಲೆ ರಾಜಕಾರಣ ಮಾಡ್ತಾ ಇಲ್ಲ, ಬದುಕಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದೀವಿ.
ಬದುಕಿನ ಮೇಲೆ ರಾಜಕಾರಣ ಮಾಡಬೇಕು ಅಂತೇಳಿ ಇವತ್ತು 5 ಗ್ಯಾರಂಟಿಗಳನ್ನ ರಾಜ್ಯ ಜನತೆಗೆ ಇವತ್ತು ನಾವು ಕೊಟ್ಟಿದ್ದೇವೆ. ಇದು ಜನರ ಬದುಕಿಗೆ, ಅವರ ಬದುಕಿಗೆ ಪ್ರತಿಯೊಂದರಲ್ಲೂ ಕೂಡ ನಾವು ಬದುಕಿದ್ರೆ ಭಾವನೆ, ಬದುಕಿಲ್ಲ ಅಂದ್ರೆ ಭಾವನೆಯನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ದುಡಿಮೆಯ ನಂಬಿ ಬದುಕು, ಅದರಲ್ಲೇ ದೇವರನ್ನ ಹುಡುಕೋ, ಇದನ್ನ ಹೇಳಿದ್ದವರು ಮಹಾತ್ಮ ಗಾಂಧೀಜಿಯವರು. ಆದ್ರಿಂದ ಇವತ್ತು ಗಾಂಧೀಜಿಯವರ ಜನ್ಮದಿನ, ಈ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. 1 ವರ್ಷಗಳ ಕಾಲ ಇದನ್ನ ನಾವು ನಡೆಸ್ತಾ ಇದ್ದೇವೆ. ಅವರ ತತ್ವ, ಅವರ ಆದರ್ಶಗಳು, ಅವರ ಮಾತುಗಳು, ಅವರ ಪ್ರತಿಯೊಂದು ಏನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಕಾಂಗ್ರೆಸ್ಸಿಗರು ಅಳವಡಿಸಿಕೊಂಡು ಸಾಕು, ಅದಕ್ಕಿಂತ ಇನ್ನೇನು ಇಲ್ಲ. ಆದ್ರಿಂದ ಕರ್ನಾಟಕ ನಾವು ಬೆಳಗಾಂನಲ್ಲಿ ಏನ್ ಕಾರ್ಯಕ್ರಮ ರೂಪಿಸಬೇಕು, ವಿಧಾನಸಭಾ ಕ್ಷೇತ್ರದಲ್ಲಿ ಏನ್ ರೂಪಿಸಬೇಕು, ಪ್ರತಿಯೊಂದು ಪಂಚಾಯತಿಯಲ್ಲಿ ಏನ್ ರೂಪಿಸಬೇಕು, ನಗರಗಳಲ್ಲಿ ಏನ್ ರೂಪಿಸಬೇಕು ಅಂತೇಳಿ ಮುಂದಿನ ದಿನ ನಮ್ಮ ಸಮಿತಿಯವರು ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಇಬ್ಬರು ಕೂಡ ಅವರು ಮಾರ್ಗದರ್ಶನ ಕೊಡ್ತಾರೆ. ಈಗಾಗಲೇ ಹೇಳ್ದಂಗೆ ನಾನು ಅಶೋಕ ಚಕ್ರದಲ್ಲಿ, ರಾಷ್ಟ್ರಧ್ವಜದಲ್ಲಿ, ಕಾಂಗ್ರೆಸ್ಸಿನಲ್ಲಿ ಎಲ್ಲ ಕೂಡ ಆ ಚಕ್ರ ಇದೆ. ಆ ಚಕ್ರ ಗಾಂಧೀಜಿಯವರಿಗೆ ನಮಗೆ ಒಂದು ದೊಡ್ಡ ಆದರ್ಶ. ಈಗ ನಾನು ನಮ್ಮ HK ಪಾಟೀಲ್ ಅವರು ಕೂಡ ಅವರ ಕ್ಷೇತ್ರದಲ್ಲಿ ಅವರು RDPR ಮಿನಿಸ್ಟರ್ ಆಗಿದ್ರು. ತಾವೆಲ್ಲ ತಲೆಗೆ ಇಟ್ಕೊಂಡಿರ್ಬೇಕು. ಗಾಂಧೀಜಿಯವರ ವಿಚಾರವನ್ನ, ಆಚಾರವನ್ನ ಗಮನದಲ್ಲಿಟ್ಕೊಂಡು ನಮ್ಮ ಗ್ರಾಮೀಣ ಅಭಿವೃದ್ಧಿಯವರು ಹಿಂದೆ ಗಾಂಧೀಜಿಯವರು ಏನ್ ಹೇಳಿದ್ರು, ಒಂದು ಊರಿಗೆ ಒಂದು ಪಂಚಾಯತಿ ಇರಬೇಕು, ಒಂದು ಶಾಲೆ ಇರಬೇಕು, ಒಂದು ಸಹಕಾರ ಸಂಘ ಇರಬೇಕು ಅನ್ನೋದು ಹೇಳಿದ್ರು. ಹಂಗೆ ಇವತ್ತು ಅಲ್ಲಿ ಒಂದು ಅಗ್ರಿಕಲ್ಚರ್, ನಮ್ಮ ಗ್ರಾಮ ಪಂಚಾಯತಿ ಸಂಬಂಧಪಟ್ಟಂತೆ ರೂರಲ್ ಡೆವಲಪ್ಮೆಂಟ್ ಒಂದು ಯೂನಿವರ್ಸಿಟಿನೇ ಮಾಡಿದ್ದಾರೆ. ಅಲ್ಲಿ ನಾವು ಸಬರ್ಮತಿ ಆಶ್ರಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಸಬರ್ಮತಿ ಆಶ್ರಮದ ತತ್ವ ರೂಪವನ್ನೇ ಅಲ್ಲಿ ನಿರ್ವಹಿಸಿದ್ದಾರೆ. ಸೊ ಅದರಿಂದ ನೀವು ಇದೊಂದು ಟೂರಿಸಂ ಪ್ಲೇಸ್ ಇದ್ದಂಗೆ, ನೀವೆಲ್ಲ ಕೂಡ ಅದಕ್ಕೆ ಹೋಗಿ ಹೆಜ್ಜೆ ಹಾಕಿ ನೋಡ್ಬಿಟ್ಟು ಆ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ಪಾಲ್ಗೊಂಡು ತಾವು ಪವನ ಆಗ್ಬೇಕು ಅಂತ ಹೇಳಿ ಕೂಡ ತಮ್ಮಲ್ಲಿ ನಾನು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ನಾನು ಹೆಚ್ಚಿಗೆ ಮಾತಾಡೋಕೆ ಹೋಗೋದಿಲ್ಲ. ಈ ಸಂದರ್ಭದಲ್ಲಿ ಅವರು ಗಾಂಧೀಜಿಯವರ ಹೆಸರು ಹೇಗೆ ಶಾಶ್ವತ ಇದೆಯೋ ಹಾಗೆ ಕಾಂಗ್ರೆಸ್ ಪಕ್ಷ ಕೂಡ ಶಾಶ್ವತವಾಗಿರ್ತದೆ. ಕಾಂಗ್ರೆಸ್ನ ಯಾರು ಕೂಡ ತಗಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ಟೈಮ್ಲಿ ನಡೆದಂತ ಹೆಚ್ಚು ಕಮ್ಮಿ ಆಗಿರಬಹುದಷ್ಟೇ. ಮುಂದಕ್ಕೆ ಗಾಂಧೀಜಿ ಅವರ ಹೆಸರು ಹೆಂಗೆ ನಿರುದ್ಧವಾಗಿರ್ತದೋ ಹಂಗೆ ಕಾಂಗ್ರೆಸ್ ಹೆಸರು ಕೂಡ ಅದೇ ರೀತಿ ಶಾಶ್ವತವಾಗಿರ್ತದೆ. ಇದು ಗಮನದಲ್ಲಿ ಇಟ್ಕೊಳ್ಳಿ ಅಂತ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅವರ ಆದರ್ಶ ತತ್ವವನ್ನ ನಾವೆಲ್ಲ ಪಾಲನೆ ಮಾಡಬೇಕು. ಇನ್ನ ನಮ್ಮ ವೀರಪ್ಪ ಮೊಯ್ಲಿ ಸಾಹೇಬರು, HK ಪಾಟೀಲ್ ಅವರು ಕೆಲವು ನಿಮಿಷಗಳ ಕಾಲ ಮಾತಾಡ್ತಾರೆ. ಅದಾದ್ಮೇಲೆ ಮುಖ್ಯಮಂತ್ರಿ ಮಾತಾಡ್ತಾರೆ. ಈಗ ನಾನು ಪ್ರಾಸ್ತಾವಕ್ಕೆ ನುಡಿದು ತಮ್ಮೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡ್ತೇನೆ. 1 ನಿಮಿಷಗಳ ಕಾಲ ತಾವೆಲ್ಲ ಸ್ವೀಕಾರ ಮಾಡಬೇಕು. ರಾಜ್ಯದ ಮೂಲೆಯಿಂದ ನಮ್ಮೆಲ್ಲ ಕಾರ್ಯಕರ್ತರು ತಾವೆಲ್ಲ ನಿಂತ್ಕೊಂಡಿದ್ದೀರಿ. ತಮ್ಮ ಕೈಲಿ ಈ ಪ್ರತಿಜ್ಞಾ ವಿಧಿಯನ್ನ ಕೊಟ್ಟಿದ್ದೇವೆ, ತಾವು ತೆಗೆದುಕೊಳ್ಬೇಕು, ಕಳಿಸ್ಕೊಟ್ಟಿದ್ದೇವೆ. ತಾವೆಲ್ಲ ಕೂಡ ಇದರಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಎಲ್ಲ ಎದ್ದು ನಿಂತ್ಕೊಳ್ಬೇಕು. ಎಲ್ಲರೂ ಅಲ್ಲಿ ಯಾರ್ಯಾರು ಕೂತಿದ್ದಾರೆ ಎಲ್ಲರೂ ಕೂಡ ಪ್ರತಿಜ್ಞಾ ವಿಧಿ ಎದ್ದು ನಿಂತ್ಕೊಳ್ಬೇಕು. ಝೂಮ್ ಅಲ್ಲಿ ಯಾರು ಎದ್ದು ನಿಂತ್ಕೊಳ್ಳೋದಿಲ್ಲ ಅಲ್ಲಿ ಮಾರ್ಕ್ ಮಾಡಿ ಸ್ವಲ್ಪ. ಶುರು ಮಾಡಬಹುದಾ? ಓಕೆ. ಭಾರತದ ಪ್ರಜೆಗಳಾದಂತಹ ನಾವು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿದ್ದೇನೆನು. ಸತ್ಯ, ಅಹಿಂಸೆ, ಸಮಾನತೆ, ಸಾಮರಸ್ಯ, ಸ್ವಾವಲಂಬನೆ, ಸ್ವಚ್ಛತೆ ಮತ್ತು ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ನನ್ನನ್ನ ನಾನು ಸಮರ್ಪಿಸಿಕೊಳ್ಳುತ್ತೇನೆ. ಇದನ್ನ ಯಶಸ್ವಿಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನಮಸ್ಕಾರ. ಧನ್ಯವಾದಗಳು. ಪ್ರಾಸ್ತಾವಿಕವಾಗಿ ನುಡಿಗಳನ್ನು ನುಡಿದಂತ ಹಾಗೂ ಪ್ರತಿಜ್ಞೆಯನ್ನು ಬೋಧನೆ ಮಾಡಿದಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು
ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಗಾಂಧಿ ಭಾರತ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಯ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಮಾಜಿ ಕೇಂದ್ರ ಸಚಿವರು ಆದಂತಹ ಸನ್ಮಾನ್ಯ ಡಾಕ್ಟರ್ ವೀರಪ್ಪ ಮೊಯ್ಲಿಯವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾನೆ. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮಹಾತ್ಮ ಗಾಂಧಿಯವರ ಒಂದು ಆಂದೋಲನವನ್ನ ಕೈಗೆತ್ತಿಕೊಂಡಂತ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರೇ, ಈ ಆಂದೋಲನದಲ್ಲಿ ನಾಯಕತ್ವವನ್ನು ತೆಗೆದುಕೊಂಡಂತ ನಮ್ಮ ಜನಪ್ರಿಯ ಮುಖ್ಯಮಂತ್ರಿ ಆದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ಇನ್ನಿರತಕ್ಕಂಥ ಎಲ್ಲ ಸಚಿವರೇ, ನನ್ನ ಆತ್ಮೀಯ ಬಂಧುಗಳೇ, ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಕ್ಷಮಿಸಿ ಎಲ್ಲರ ಹೆಸರು ಹೇಳಲಿಕ್ಕೆ ಹೋಗುವುದಿಲ್ಲ, ಸಮಯ ಹಿಡಿಯುತ್ತದೆ. ಈಗಾಗಲೇ 1.5 ಗಂಟೆ ತಡವಾಗಿದೆ. ಆದರೆ ಇವತ್ತು ಈ ದಿವಸ ಯಾವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ, ಗಾಂಧಿ ಭಾರತ ಅಂತೇಳಿ ಒಂದು ಛತ್ರದ ಅಡಿಯಲ್ಲಿ ಅಭೂತಪೂರ್ವವಾದಂಥ, ಬಹುಶಃ ಯಾವ ರಾಜ್ಯದಲ್ಲಿಯೂ, ನಮ್ಮ ರಾಜ್ಯದಲ್ಲಿಯೂ, ಈ ದೇಶದಲ್ಲೇ ಆಗದೇ ಇರತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಯವರು ಮತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇವರು ಚಾಲನೆ ಕೊಟ್ಟಿದ್ದಾರೆ. ನಾವು ಬಹಳ ಹೆಮ್ಮೆ ಪಡಬೇಕು. ಇದು ಸಾಧಾರಣವಾದಂಥ ಕಾರ್ಯಕ್ರಮ ಅಲ್ಲ. ಶಿವಕುಮಾರ್ ಅವರು ಹೇಳಿದರು, ಯಾವ ರೀತಿಯಲ್ಲಿ ಮಹಾತ್ಮ ಗಾಂಧಿ ಅವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ. ಅವರು ಬೆಲ್ಗಾಂನಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಂತ ಕಾಂಗ್ರೆಸ್ ಕೂಡ ಮಹಾತ್ಮ ಗಾಂಧಿಯವರ ಹೆಸರಿನ ಹಾಗೆಯೇ ಮುಂದೆ ಅಜರಾಮರವಾಗಿ ಉಳಿಬೇಕು ಅಂತೆಂಬ ಒಂದು ಹಂಬಲ ಇದು ದೇಶದ ಪ್ರಜೆಗಳದ್ದು, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರದ್ದು. ಆ ದೊಡ್ಡ ಅಂತ ಒಂದು ಐತಿಹಾಸಿಕವಾದ ಆಂದೋಲನದ ಕರೆಯನ್ನು ಕೊಟ್ಟಿದ್ದಾರೆ ಶಿವಕುಮಾರ್ ಅವರು, ಮುಖ್ಯಮಂತ್ರಿಗಳು. ಅದೇ ರೀತಿಯಲ್ಲಿ ಪ್ರತಿಜ್ಞೆಯನ್ನು ಕೂಡ ಇವತ್ತು ಮಾಡಿದ್ದೇವೆ. ಬ್ರಿಟಿಷರು ಈ ದೇಶಕ್ಕೆ ಬಂದಾಗ ಅವರು ಮೊದಲು ದಾಳಿ ಮಾಡಿದ್ದು ಯಾವುದು ಅಂದ್ರೆ ಈ ದೇಶದ ಸಂಸ್ಕೃತಿಯ ಮೇಲೆ, ಈ ದೇಶದ ಶಿಕ್ಷಣದ ಮೇಲೆ. ಅದರಿಂದ ಜನರಲ್ಲಿ ಭಯ ಹುಟ್ಟಿಸಿ ಜನರನ್ನ ಅಧೀನರನ್ನಾಗಿ ಮಾಡತಕ್ಕಂಥ ಕೆಲಸ ಆಯಿತು. ನಮ್ಮ ದುರದೃಷ್ಟ. ಈಗ ಬಂದಂತ ಸರ್ಕಾರ ಕೂಡ ಅವರು ನೇರವಾಗಿ ದಾಳಿ ಮಾಡತಕ್ಕಂಥದ್ದು ದೇಶದ ಸಂಸ್ಕೃತಿಯ ಮೇಲೆ, ದೇಶದ ಶಿಕ್ಷಣದ ಮೇಲೆ. ಮಹಾತ್ಮ ಗಾಂಧಿಯವರು ದೇಶದ ಶಿಕ್ಷಣ ಮತ್ತು ಸಂಸ್ಕೃತಿಯನ್ನ ಎತ್ತಿ ಹಿಡಿದರು. ಅದನ್ನೇ ಮುಂದೆ ಇಟ್ಟುಕೊಂಡು ತಮ್ಮ ಸ್ವಾತಂತ್ರ್ಯದ ಆಂದೋಲನವನ್ನ, ದೇಶದಲ್ಲಿ ಹೊಸ ಜಾಗೃತಿಯ ಒಂದು ಆಂದೋಲನವನ್ನ ಮಾಡಿದರು. ನಾವು ಈ ಕಾರ್ಯಕ್ರಮದ ವಿಚಾರ ಹೆಚ್ಚು ನಾನು ವಿವರಿಸಲಿಕ್ಕೆ ಹೋಗುವುದಿಲ್ಲ. ಈಗಾಗಲೇ ಸರ್ಕಾರ ಮಾಡಬೇಕಾದ ಕಾರ್ಯಕ್ರಮ ಏನು, ಪಕ್ಷ ಮಾಡಬೇಕಾದಂತಹ ಕಾರ್ಯಕ್ರಮ ಏನು ಅಂತೇಳಿ ಈ ಬಗ್ಗೆ ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವರದಿಯನ್ನು ಕೊಟ್ಟಿದ್ದೇವೆ. ಅದನ್ನು ಬಹುಶಃ ತತ್ವಶಃ ಅದನ್ನು ಸ್ವೀಕಾರ ಮಾಡಿದರೆ ಇವತ್ತು ಏನು ಪ್ರಾರಂಭ ಆಗಿದೆ ಇಡೀ ಕರ್ನಾಟಕದಲ್ಲಿ, ಮಹಾತ್ಮ ಗಾಂಧಿಯವರ ಹುಟ್ಟಿದ ದಿವಸ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ ದಿವಸ ಇದು ಪ್ರಾರಂಭ ಆಗಿದೆ. ಯಾವಾಗಲೂ ಕೂಡ ಪ್ರಾರಂಭ ಸರಿಯಾಗಿ ಆಗಿದ್ರೆ
ಅದು ಇಡೀ ಆಂದೋಲನ ಯಶಸ್ವಿ ಆಗ್ತದೆ ಎಂಬುದಕ್ಕೆ ಇವತ್ತು ಇಡೀ ಕರ್ನಾಟಕದಾದ್ಯಂತ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮ ಒಂದು ಜ್ವಲಂತ ಸಾಕ್ಷಿ ಅಂತೇಳಿ ನಾನು ಇವತ್ತು ಹೇಳಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿಗೆ, ಇಡೀ ಕಾಂಗ್ರೆಸ್ಸಿನ ಜನತೆಯ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ ನಾನು ಅಭಿನಂದನೆಯನ್ನ, ಕೃತಜ್ಞತೆಯನ್ನ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮ ಅನೇಕ ವಿವರಗಳು ಇದೆ, ಅದನ್ನ ಮುಂದೆ ನಿಮ್ಗೆ ಗೊತ್ತಾಗ್ತದೆ. ನಾವು ಇವತ್ತನ್ನ ಒಂದೊಂದು ವಿಭಾಗದಿಂದ ಒಂದೊಂದು ಜ್ಯೋತಿ ಹೊರಡಿಸಬೇಕು ಅಂತೇಳಿ ಕೂಡ ಇದ್ದೇವೆ. ಅದು ಸರ್ವೋದಯ ಜ್ಯೋತಿ, ಅಹಿಂಸಾ ಜ್ಯೋತಿ, ಗ್ರಾಮ ಸ್ವರಾಜ್ಯ ಜ್ಯೋತಿ, ಸಾಮರಸ್ಯ ಜ್ಯೋತಿ, ಬಂಧುತ್ವ ಜ್ಯೋತಿ. ಅದರ ಕಾರ್ಯಕ್ರಮಗಳ ವಿವರಗಳನ್ನ ಈಗ ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು ನಾವು ಇವತ್ತು ಜ್ಞಾಪಕದಲ್ಲಿ ಮುಖ್ಯವಾಗಿ ಇಡಬೇಕಾದ್ದು ಏನು ಅಂತ ಹೇಳಿದ್ರೆ, ಅವರು 7 ಸಾಮಾಜಿಕ ಪಾತಕಗಳನ್ನ ಮಹಾತ್ಮ ಗಾಂಧಿ ಅವರು ಹೇಳಿದರು. ಒಂದು, ತತ್ವರಹಿತ ರಾಜಕಾರಣ, ದುಡಿಮೆ ಇಲ್ಲದ ಸಂಪತ್ತು, ಆತ್ಮಸಾಕ್ಷಿ ಇಲ್ಲದ ಸಂತೋಷ, ಚಾರಿತ್ರ್ಯವಿಲ್ಲದ ಶಿಕ್ಷಣ, ನೀತಿ ಇಲ್ಲದ ವ್ಯಾಪಾರ, ಮಾನವೀಯತೆ ಇಲ್ಲದ ವಿಜ್ಞಾನ, ತ್ಯಾಗ ಇಲ್ಲದ ಪೂಜೆ. ಇದನ್ನ ಎಲ್ಲರೂ ಕೂಡ ಕಾಂಗ್ರೆಸ್ನವರು ಮಾತ್ರ ಅಲ್ಲ, ಇಡೀ ನಮ್ಮ ಕರ್ನಾಟಕದ ಜನತೆ ನೆನಪಿಟ್ಟುಕೊಳ್ಬೇಕು. ಇದನ್ನ ಫಲಕ ಮಾಡಿ ಪ್ರತಿ ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ, ನಮ್ಮ ಕಾಂಗ್ರೆಸ್ನ ಕಚೇರಿಗಳಲ್ಲಿ ಇದನ್ನು ಇಟ್ಟು, ಅದು ನಮಗೆ ಆಗಾಗ ಆ ಪ್ರಜ್ಞೆ ಅದು ನಮ್ಮಲ್ಲಿ ಬರಬೇಕಾಗ್ತದೆ. ಆ ದಾರಿಯಲ್ಲಿ, ಗಾಂಧಿ ನಡೆದ ದಾರಿಯಲ್ಲಿ ನಾವು ನಡೀತೇವೆ ಅಂತೇಳಿ ಇವತ್ತಿನ ಗಾಂಧಿ ನಡಿಗೆಯಲ್ಲಿ ನಾವೆಲ್ಲ ತೋರಿಸಿಕೊಟ್ಟಿದ್ದೇವೆ. ಆ ನಾಯಕತ್ವ ನನ್ನ ಮುಖಂಡರು ಕೊಟ್ಟಿದ್ದಾರೆ. ಇವತ್ತು ಮುಖ್ಯವಾಗಿ ನಾನು ಬಹಳ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಈ ಕಾರ್ಯಕ್ರಮದ ವಿಚಾರಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. ಆದರೆ ಇವತ್ತು ಕೆಲವು ವಿಷಯಗಳನ್ನ ಈ ಆಂದೋಲನ ಯಾಕೆ ಹಮ್ಮಿಕೊಂಡಿದ್ದೇವೆ, ಇದನ್ನ ನಾವು ಇವತ್ತು ನೆನಪು ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ಅವರು ಮಹಾತ್ಮ ಗಾಂಧಿಯವರು ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದ್ರು, ಜಾತೀಯತೆಯ ವಿಚಾರದಲ್ಲಿ ಹೋರಾಟ ಮಾಡಿದ್ರು. ಇದು ಕಾಂಗ್ರೆಸ್ಸಿನ ಒಂದು ದೊಡ್ಡ ಪ್ರಧಾನವಾದಂತಹ ಒಂದು ಪ್ರಣಾಳಿಕೆ ಎಂಬುದನ್ನು ಕೂಡ ಅವರು ಸ್ಪಷ್ಟವಾಗಿ ಹೇಳಿಕೊಂಡಿದ್ರು. ನಮ್ಮ ಗಾಂಧಿಯವರು ಹೇಳಿದ್ರು, ಎಲ್ಲಿಯವರೆಗೆ ವರ್ಣಾಶ್ರಮದ ಜಡ ಗ್ರಹಿಕೆ ಹಿಂದೂ ಜನಸಮುದಾಯದ ಮನಸ್ಸನ್ನು ಆಳುತ್ತಿರುವುದು, ಅಲ್ಲಿಯವರೆಗೆ ಈ ದೇಶ ಸ್ವತಂತ್ರವಾಗುವುದು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಜಡ ಗ್ರಹಿಕೆಯ ನಿವಾರಣೆಗಾಗಿ ನಾವೆಲ್ಲ ಕಟಿಬದ್ಧರಾಗಿರಬೇಕು ಅಂದೆ. ಮುಕ್ತ ವಿಚಾರ ಪ್ರಚಾರದಲ್ಲಿ ಆಳವಾದ ನಂಬಿಕೆಯುಳ್ಳವನೇ ಅವನು ಆ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಆ ಎಲ್ಲ ನಾಡುಗಳ, ಎಲ್ಲ ಸಂಸ್ಕೃತಿಗಳ ಪರಿಮಳ ಹೊತ್ತ ಗಾಳಿ ಮುಕ್ತವಾಗಿ ಬೀಸಲಿ, ಆದರೆ ಆ ಗಾಳಿ ನನ್ನನ್ನು ನೆಲದಿಂದಲೇ ಹೊತ್ತೊಯ್ಯುವುದನ್ನು ನಾನು ಬಯಸುವುದಿಲ್ಲ ಎಂಬ ಮಾತನ್ನು ಕೂಡ ಮಹಾತ್ಮ ಗಾಂಧಿಯವರು ಹೇಳಿದರು. ಮಹಾತ್ಮ ಗಾಂಧಿ ಬರೀ ನಮ್ಮ ದೇಶದ ನಾಯಕರಲ್ಲ, ಅವರು ವಿಶ್ವಾತ್ಮಕ ಅಸ್ತಿತ್ವದಲ್ಲಿ ಒಂದಾದ ಒಬ್ಬ ಶ್ರೇಷ್ಠ ಮನುಷ್ಯ. ಇದು ಬಹಳ ಹೆಮ್ಮೆಯ ವಿಚಾರ. ಎಷ್ಟೇ ನಮ್ಮ ವಿರೋಧಿಗಳು ಅಥವಾ ಗಾಂಧಿಯ ವಿರೋಧಿಗಳು, ನಮ್ಮ ಕಾಂಗ್ರೆಸ್ಸಿನ ವಿರೋಧಿಗಳು ಗಾಂಧಿಗಳ ವಿರೋಧಿ, ಗಾಂಧಿಯ ವಿರೋಧಿಗಳು ಕಾಂಗ್ರೆಸ್ಸಿನ ವಿರೋಧಿ. ಇದು ಬಹಳ ಸುಸ್ಪಷ್ಟವಾಗಿ ಇವತ್ತು ಈ ರಾಷ್ಟ್ರದ ಒಂದು ಪಟ್ಟಣದಲ್ಲಿ ನಾವು ಇವತ್ತು ಕಾಣ್ತಾ ಇದ್ದೇವೆ. ಅವರು ಒಂದು ಮಾತು ಹೇಳಿದರು ಮಹಾತ್ಮ ಗಾಂಧಿಯವರು, ನನ್ನ ರಾಮ ಅಯೋಧ್ಯೆಯ ರಾಜ ದಶರಥನ ಪುತ್ರ ರಾಮನಲ್ಲ, ಅವನು ಚರಿತ್ರೆಯ ರಾಮನಲ್ಲ, ಅವನು ಸ್ವಯಂಭೂ ಅಜಾತ ಮತ್ತು ಕಾಲಾತೀತವಾದ ಶಾಶ್ವತ ರಾಮ. ಅವನನ್ನು ಮಾತ್ರ ನಾನು ಸ್ಮರಿಸುವುದು, ಅವನಿಂದ ಮಾತ್ರ ಕೃಪೆ ಬೇಡುವುದು. ಮುಸಲ್ಮಾನರಿಂದ ಅಲ್ಲ, ಖುದಾ ಎಂದು ಕರೆಯಲ್ಪಡುವವನು ಅದೇ ರಾಮ. ಆ ರಾಮನಲ್ಲಿ ನನಗೆ ಒಂದು ವಿಶೇಷವಾದಂತಹ ಭಕ್ತಿ ಇದೆ, ಶ್ರದ್ಧೆ ಇದೆ ಎಂಬುದನ್ನ ಅವರು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ. ಗಾಂಧಿ ನೌಕಾಲಿಯಿಂದ ಕರೆ ಬಂದಾಗ ಅವರು ಬಿಹಾರಕ್ಕೆ ಹೊರಟು ಹೋಗ್ತಾರೆ. ಇನ್ನೊಂದು ಅಗ್ನಿ ಪರೀಕ್ಷೆಯ ಪಯಣದ ಹಾದಿಯಲ್ಲಿ ಅವರೇ ಮೀರಾಗೆ ಬರೆದ ಒಂದು ಪತ್ರದಲ್ಲಿ ಬರೆದಂತೆ, ಸತ್ಯದ ಹಾದಿ ತುಂಬಾ ಅಸ್ಥಿ ಪಂಜರಗಳೇ ತುಂಬಿವೆ. ಸತ್ಯದ ಹಾದಿ ತುಂಬಾ ಅಸ್ಥಿ ಪಂಜರಗಳೇ ತುಂಬಿದೆ. ಆದರೇನು, ನಾವು ಧೈರ್ಯದಿಂದ
ಹೆಜ್ಜೆ ಹಾಕಲೇಬೇಕು. ಈ ವಿಚಾರದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ, ಸತ್ಯದ ಹಾದಿಯಲ್ಲಿ ಅಸ್ಥಿ ಪಂಜರಗಳೇ ತುಂಬಿದೆ. ಆ ಅಸ್ಥಿ ಪಂಜರಗಳನ್ನ ಸರಿಸಿ ಸತ್ಯದ ಸಾಧನೆಯಿಂದ ಹಠದಿಂದ ಮುಂದುವರಿಬೇಕಾದಂತ ಒಂದು ಕೆಲಸ ಮಾಡಬೇಕಾದ ಅರಬ್ ದೇಶದ ಕವಿ ಮಿಕೇಲ್ ಲಾಂಡ್ ಅವರೊಂದು ಪದ್ಯ ಬರೆದಿದ್ದಾರೆ. ಗಾಂಧಿ ಕೈನ ತಕಲಿ ಕತ್ತಿಯನ್ನು ಸೋಲಿಸುವುದು, ಅವರ ಮೇಲುಡುಗೆಯೇ ಸಮುದ್ರ ಸೇನಾನಿಗಳ ದಾಳಿಗೆ ಗುರಾಣಿಯಾಗುವುದು, ಬ್ರಿಟಿಷರ ಸುಮ ಕೂಡ ಗಾಂಧಿಯ ಮೇಕೆಯನ್ನು ಕಂಡು ಓಡಿ ಹೋಗುವುದು. ಇಂತಹ ಉದಾತ್ತ ಮಾತುಗಳಿಂದ ಮಹಾತ್ಮ ಗಾಂಧಿಯವರು ಈ ಕಾಂಗ್ರೆಸ್ ಅನ್ನು ಕಟ್ಟಿದ್ದಾರೆ, ದೇಶವನ್ನು ಕಟ್ಟಿದ್ದಾರೆ. ಈ ದೇಶದ ಇಟ್ಟಿಗೆಯನ್ನು ಕದಲಿಸತಕ್ಕಂತ ಕೆಲಸ ಇವತ್ತು ಅಧಿಕಾರದಲ್ಲಿ ಕೇಂದ್ರದಲ್ಲಿ ಇರತಕ್ಕಂತ ಜನ ಮಾಡ್ತಾ ಇದ್ದಾರೆ. ಗಾಂಧಿಯ ಸಿದ್ಧಾಂತಗಳನ್ನು ಒಡೆದು ಹಾಕತಕ್ಕಂತ ಕೆಲಸ ಆಗ್ತಾ ಇದೆ. ಇದು ಈ ಪ್ರಜಾಪ್ರಭುತ್ವದ ಇಟ್ಟಿಗೆಗಳನ್ನು ಕಿತ್ತು ಹಾಕತಕ್ಕಂತ ಕೆಲಸ ಆಗ್ತಾ ಇದೆ. ಈ ಜಾಗೃತಿಯ ಮನೋಭಾವ ಭೂಮಿಕೆ ಕಾಂಗ್ರೆಸ್ನವರ ಹತ್ರ ಮಾತ್ರ ಅಲ್ಲ, ಇಡೀ ಜನ ಸಮುದಾಯನ ನಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಒಂದು ದೊಡ್ಡ ಜಾಗೃತಿಯ ಆಂದೋಲನವೇ ಈ ದಿವಸ ನಾವು ಪ್ರಾರಂಭ ಮಾಡಿದ ಆಂದೋಲನದಿಂದ ಆಗಲಿ, ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಇದು ಆಗಲಿ ಅಂತೇಳಿ ಕೂಡ ನಾನು ಹಾರೈಸಿ 2 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯ ಡಾಕ್ಟರ್ ವೀರಪ್ಪ ಮೊಯ್ಲಿ ಸಾಹೇಬರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ಗಾಂಧಿ ಭಾರತ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು ಹಾಗೂ ಕರ್ನಾಟಕ ಘನ ಸರ್ಕಾರದ ಸಚಿವರು ಆದಂತಹ ಸನ್ಮಾನ್ಯ ಹಿರಿಯರಾದ ಎಚ್ ಕೆ ಪಾಟೀಲ್ ಸಾಹೇಬರು 2 ನಿಮಿಷ ಮಾತನಾಡಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಳ್ತಾನೆ. ಗಾಂಧಿ ಭಾರತ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ಜನರ ಮನಸ್ಸನ್ನ ಕಾಂಗ್ರೆಸ್ನತ್ತ ಸೆಳೆಯೋದು ಮಾತ್ರವಲ್ಲ, ದೇಶ ಗಟ್ಟಿಗೊಳಿಸೋದರ ಜೊತೆಗೆ ಸಮಾಜದಲ್ಲಿ ಪರಿವರ್ತನೆ ತರುವುದಕ್ಕಾಗಿ ಒಂದು ಚಳವಳಿಯನ್ನೇ ಪ್ರಾರಂಭಿಸಬೇಕು ಅನ್ನುವಂತಹ ಚಿಂತನೆಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಈ ಸಭೆಯ ಅಧ್ಯಕ್ಷರು ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ಬಡವರಿಗಾಗಿ ನಾವು ಕೊಟ್ಟ ವಚನವನ್ನು ಪೂರೈಸಿ 5 ಗ್ಯಾರಂಟಿಗಳನ್ನು, ಪಂಚ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನ ಮಾಡಿ ಕರ್ನಾಟಕದ 1 ಕೋಟಿಗೂ ಹೆಚ್ಚು ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತಿ ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಸನ್ಮಾನ್ಯ ನಾಯಕರಾದ ಸಿದ್ದರಾಮಯ್ಯನವರೇ, ಹಿರಿಯರಾದ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರೇ, ಎಲ್ಲ ಮಂತ್ರಿಮಂಡಲದ ಗೌರವಾನ್ವಿತ ಸದಸ್ಯರೇ, ಶಾಸಕ ಮಿತ್ರರೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳೇ, ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರೇ, ಮಿತ್ರರೇ, ಎಲ್ಲ ದೂರದ ಸ್ಥಳಗಳಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಅರಿಯೋದಕ್ಕೆ ಆಸಕ್ತರಾಗಿ ನಿಮ್ಮ ಕ್ಷೇತ್ರದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ಸಿನ ನಾಯಕರೇ, ಅಭಿಮಾನಿಗಳೇ, ಸ್ನೇಹಿತರೆ, ಈಗಾಗಲೇ ಮಾನ್ಯ ಅಧ್ಯಕ್ಷರು ಗಾಂಧಿ ಭಾರತ ಕಾರ್ಯಕ್ರಮದ ಬಗ್ಗೆ
ಸ್ಥೂಲವಾಗಿ ಹೇಳಿದ್ದಾರೆ. ಮಾನ್ಯ ವೀರಪ್ಪ ಮೊಯ್ಲಿ ಅವರು ವಿವರಿಸಿದ್ದಾರೆ. ಸನ್ಮಾನ್ಯ BL ಶಂಕರ್ ಅವರು ಅದರ ಬಗ್ಗೆ ಕೆಲವು ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಗಾಂಧಿ ಭಾರತ ಕಾರ್ಯಕ್ರಮ ಮೂಲತಃ ಇದು ಕೇವಲ ಕಾಂಗ್ರೆಸ್ ಪ್ರಚಾರಕ್ಕಾಗಿ ಮಾಡುವ ಕಾರ್ಯಕ್ರಮ ಅಲ್ಲ. ಗಾಂಧಿ ಭಾರತ ಕಾರ್ಯಕ್ರಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ 29ನೇ ಅಧಿವೇಶನ ನಮ್ಮ ಬೆಳಗಾವಿಯಲ್ಲಿ ನಡೀತು, ಕರ್ನಾಟಕದಲ್ಲಿ ನಡೀತು. ಆ ಅಧಿವೇಶನದ ಅಧ್ಯಕ್ಷತೆಯನ್ನ ಸನ್ಮಾನ್ಯ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡ್ರು. ಅದು ಅವರು ವಹಿಸಿಕೊಂಡಿರ್ತಕ್ಕಂಥ ಒಂದೇ ಒಂದು AICC ಅಧ್ಯಕ್ಷ ಸ್ಥಾನ ಆ ಅವಧಿ. ಆದರೆ ಆ ಅವಧಿಯ ಮೂಲಕ ದೇಶಕ್ಕೆ ಒಂದು ನಾಯಕತ್ವವನ್ನು ಕೊಟ್ಟರು. ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹುದೊಡ್ಡ ಪರಿಣಾಮ ಬೀರಿರ್ತಕ್ಕಂಥ ಅಧಿವೇಶನ ಅಂದ್ರೆ ಅದು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಬೆಳಗಾವಿಯ ಅಧಿವೇಶನ. ಆ ಅಧಿವೇಶನದ ಮೂಲಕ ಜನರ ಮೇಲೆ ವಿಶೇಷ ಪರಿಣಾಮ ಬೀರಿ ಸ್ಫೂರ್ತಿಗೊಂಡಿರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜನ, ಪ್ರೇರಣೆ ಪಡೆದಿರ್ತಕ್ಕಂಥ ಜನ, ಆ ಪ್ರೋತ್ಸಾಹ ಪಡೆದಿರ್ತಕ್ಕಂಥ ಜನ, ಅವರೆಲ್ಲ ಸ್ವಾತಂತ್ರ್ಯ ಹೋರಾಟವನ್ನ ದ್ವಿಗುಣಗೊಳಿಸಿದ್ರು ಅನ್ನುವಂತ ಮಾತು ಇದು ಎಲ್ಲರೂ ನಾವು ಕೇಳ್ತಾ ಇದ್ದೇವೆ. ಅಂತ ಒಂದು ಮಹತ್ವದ ಸಭೆಯ ಶತಮಾನೋತ್ಸವವನ್ನು ಆಚರಣೆ ಮಾಡಬೇಕು. ಕರ್ನಾಟಕದಲ್ಲಿ ನಡೆದಿರ್ತಕ್ಕಂಥ ಆ ಅಧಿವೇಶನವನ್ನ ನಮ್ಮ ಅಧಿವೇಶನ ನಮ್ಮ ನೆಲದಿಂದ ನಮ್ಮ ನಾಡಿನಿಂದ ಏನೊಂದು ದೊಡ್ಡ ಬದಲಾವಣೆ ಆಯಿತು, ಸ್ವಾತಂತ್ರ್ಯಕ್ಕೆ ಕಾರಣ ಆಗುವಂತ ರೀತಿಯೊಳಗ ಆ ಕಾರ್ಯಕ್ರಮ ನಡೀತು. ಮಹಾತ್ಮ ಗಾಂಧೀಜಿಯವರು ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಆ ಕಾರ್ಯಕ್ರಮವನ್ನು ನೆನಪಿಸಿ ಜನರಿಗೆ ಅದರ ಬಗ್ಗೆ ತಿಳಿಸಬೇಕು. ಶತಮಾನೋತ್ಸವನ್ನ ಆಚರಣೆ ಮಾಡೋದ್ರ ಮೂಲಕ, ಆ ಅಧಿವೇಶನದ ಶತಮಾನೋತ್ಸವ ಆಚರಣೆ ಮಾಡೋದ್ರ ಮೂಲಕ ನಾವು ಈ ಕಾರ್ಯಕ್ರಮವನ್ನು, ಗಾಂಧಿ ಭಾರತವನ್ನ ಎಲ್ಲರಿಗೂ ಸಹಿತ ಮುಟ್ಟಿಸಬೇಕು. ಬಂಧುಗಳೇ, ಶತಮಾನೋತ್ಸವ ಆಚರಣೆ ಬಹಳ ಮಹತ್ವದ್ದು. ಆದ್ರೆ ಉದ್ದೇಶ ಏನು ಅಂದ್ರೆ ಗಾಂಧೀಜಿಯ ತತ್ವ ಸಿದ್ಧಾಂತವನ್ನ, ಗಾಂಧೀಜಿ ತತ್ವ ಸಿದ್ಧಾಂತನ ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತ, ಗಾಂಧೀಜಿಯ ತತ್ವ ಸಿದ್ಧಾಂತವನ್ನ ಯುವಕರಿಗೆ ಮುಟ್ಟಬೇಕು, ಮನೆ ಮನೆಗೆ ಮುಟ್ಟಬೇಕು, ಮನಕ್ಕೆ ಮುಟ್ಟಬೇಕು ಅನ್ನುವಂಥ ವಿಶೇಷ ಉದ್ದೇಶದಿಂದ ನಾವು ಈ ಗಾಂಧಿ ಭಾರತ ಕಾರ್ಯಕ್ರಮವನ್ನ ಮಾಡೋದನ್ನ ನಿರ್ಣಯ ಮಾಡಿದ್ದೇವೆ. ಇದು ಕಾರ್ಯಕ್ರಮ ಅಂತಂದ್ರೆ ಕೆಲವು ಸಭೆಗಳನ್ನ ಮಾಡೋದು, ಮೆರವಣಿಗೆ ಮಾಡೋದು ಮಾತ್ರವಲ್ಲ, ಗಾಂಧೀಜಿ ತತ್ವ ಸಿದ್ಧಾಂತಗಳನ್ನ ಚಳವಳಿ ರೂಪದಲ್ಲಿ ದೇಶದಲ್ಲಿ, ರಾಜ್ಯದಲ್ಲಿ ಬೆಳೆಸುವ ಹಾಗೆ ಮಾಡಬೇಕು. ಗಾಂಧೀಜಿ ತತ್ವ ಸಿದ್ಧಾಂತ ಚಳವಳಿಯಾಗಿ ನಮ್ಮ ಸಮಾಜದಲ್ಲಿ ಬರಬೇಕು. ಇವತ್ತು ಯಾರೆಲ್ಲ ಏನ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರಿ. ಜಾತಿಯ ಹೆಸರಿನಲ್ಲಿ ಸಮಾಜವನ್ನು ಒಡಿತಾ ಇದ್ದಾರೆ, ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ದ್ವೇಷ ಬೆಳೆಸ್ತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ ಗಾಂಧೀಜಿಯ ಮಾರ್ಗದರ್ಶನ ನಮ್ಮ ದೇಶಕ್ಕೆ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥದ್ದು, ರಾಜ್ಯಕ್ಕೆ ಅತ್ಯಂತ ಅನಿವಾರ್ಯವಾಗಿರ್ತಕ್ಕಂಥದ್ದು. ಆದ್ರಿಂದ ಗಾಂಧೀಜಿಯವರ ಚಿಂತನೆಯನ್ನ ಚಳವಳಿಯನ್ನಾಗಿ ಮಾಡುವ ರೀತಿಯೊಳಗ ನಾವು ಮುಂದುವರಿಬೇಕು. ಅದು ಒಂದು ನಮ್ಮ ಸ್ಪಷ್ಟವಾಗಿರ್ತಕ್ಕಂಥ ಉದ್ದೇಶ. ಅದರ ಜೊತೆಗೇನೆ ನಾವು ಕಾರ್ಯಕ್ರಮಗಳನ್ನ ಮಾಡುವಾಗ ಈಗಾಗಲೇ ವೀರಪ್ಪ ಮೊಯ್ಲಿ ಅವರು ಸ್ವಲ್ಪದರಲ್ಲಿ ಪ್ರಸ್ತಾಪ ಮಾಡಿದರು. ನಮ್ಮವೇನು ವಿಭಾಗಗಳದಾವು, ಎಲ್ಲ ವಿಭಾಗಗಳಿಂದ ಜ್ಯೋತಿಗ ರಥಯಾತ್ರೆ ನಡೀತದೆ. ಬೆಂಗಳೂರು ವಿಭಾಗ ವಿದುರಾಶ್ವತ ಗೌರಿಬಿದನೂರಿನಿಂದ ಒಂದು ಕಡೆಯಿಂದ ಜ್ಯೋತಿ ಬೆಳಗಾವಕ್ಕೆ ಬಂದ್ರೆ, ಶಿವಪುರ ಮೈಸೂರು ವಿಭಾಗದಿಂದ ಅಲ್ಲಿಂದ ಜ್ಯೋತಿ ಬೆಳಗಾಂಕ್ಕೆ ಬರ್ತದೆ. ಬೆಳಗಾವಿ ವಿಭಾಗದೊಳಗ ಸಬರಮತಿ ಆಶ್ರಮ ಗದಗದಿಂದ ಬೆಳಗಾವಿಗೆ ಜ್ಯೋತಿ ಬರ್ತದೆ. ಕಲಬುರಗಿ ವಿಭಾಗದಿಂದ ಬಸವ ಕಲ್ಯಾಣದಿಂದ, ಬೀದರ್ ಬಸವ ಕಲ್ಯಾಣದಿಂದ
ಬೆಳಗಾವಿಗೆ ಜ್ಯೋತಿ ಬರ್ತದೆ, ಮಂಗಳೂರಿಂದ ಉಳ್ಳಾಲದಿಂದ ಜ್ಯೋತಿ ಬರ್ತದೆ. ಅಂದ್ರೆ ಈ ಜ್ಯೋತಿಯ ಉದ್ದೇಶಗಳು ಸಹಿತ ಬಹಳ ಸ್ಪಷ್ಟವಾಗಿವೆ. ಈ ಜ್ಯೋತಿಗಳು ಬೆಳಗಾಮಕ್ಕೆ ಡಿಸೆಂಬರ್ 24, 25, 26 ನಾವು ತಾರೀಖನ್ನು ಅಂತಿಮಗೊಳಿಸ್ತೀವಿ. ಈ 24, 25, 26 ಡಿಸೆಂಬರ್. ಯಾಕಂದ್ರೆ ಡಿಸೆಂಬರ್ 24, 25, 26ಕ್ಕೆ ಬೆಳಗಾಂನ ಅಧಿವೇಶನ ನಡೀತು. ಗಾಂಧೀಜಿಯವರು 3 ದಿವಸ ಇದ್ರು, ಅಷ್ಟೆಲ್ಲ ಮತ್ತೆ ತಮ್ಮ ವಾಸ್ತವವನ್ನು ಅಲ್ಲಿ ಓಡಾಯಿಸ್ತಾರೆ. ಅಂತ ಒಂದು ಸಂದರ್ಭದಲ್ಲಿ 100 ವರ್ಷ ಆಗುತ್ತೆ. ಅವಾಗ 1924ರಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ಪ್ರಾರಂಭ ಆಗಿತ್ತು. ಡಿಸೆಂಬರ್ 24, 25, 26 ಅದೇ ಒಂದು 100 ವರ್ಷ ತುಂಬಿದಾಗ ನಮ್ಮ ಎಲ್ಲ ಜ್ಯೋತಿಗಳು, ಆ ಜ್ಯೋತಿಗಳೆಲ್ಲ ಒಂದೊಂದು ವಿಶೇಷ ಕಾರಣಕ್ಕಾಗಿ ಜ್ಯೋತಿಗಳಾಗಿ ಬರ್ತವೆ. ಸರ್ವೋದಯ ಜ್ಯೋತಿ, ಅಹಿಂಸಾ ಜ್ಯೋತಿ, ಗ್ರಾಮ ಸ್ವರಾಜ್ಯ ಜ್ಯೋತಿ, ಸಾಮರಸ್ಯ ಜ್ಯೋತಿ, ಬಂಧುತ್ವ ಜ್ಯೋತಿ, ಮಹಿಳಾ ಸಬಲೀಕರಣ ಜ್ಯೋತಿ. ಈ ಜ್ಯೋತಿಗಳು ಬಂದು 24, 25, 26 ಕೂಡ್ತಾವು. ಅಷ್ಟೇ ಅಲ್ಲ, ನಿಮ್ಮೆಲ್ಲರ ಅಪೇಕ್ಷೆಯಂತೆ ನಮ್ಮ ಕೇಂದ್ರದ ನಾಯಕರುಗಳು ಬೆಳಗಾಂ ಜಿಲ್ಲೆಗೆ ಬರ್ತಾರೆ. ಮಾನ್ಯ ಕೆಪಿಸಿಸಿ ಅಧ್ಯಕ್ಷರು ಈಗಾಗಲೇ ನಮ್ಮ ಜೊತೆಗೆ ಚರ್ಚೆ ಮಾಡಿದ ಹಾಗೆ ಡಿಸೆಂಬರ್ 24, 25, 26 ನಮ್ಮ ಕೆಪಿಸಿಸಿಯ ಸಭೆ ಅಲ್ಲಿ ನಡೀತದೆ. ಕೆಪಿಸಿಸಿ ಸಭೆಯೊಳಗ ನಮ್ಮ ಕೇಂದ್ರ ನಾಯಕರುಗಳು ಆಗಮಿಸ್ತಾರೆ ಅನ್ನುವಂಥದ್ದು, ಆ ಆಗಮನದ ಮೂಲಕ ವಿಶೇಷ ಮಹತ್ವ ತರುವಂತಹದ್ದು ನಡೀತದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಬಂಧುಗಳೇ, ಒಟ್ಟು ಉದ್ದೇಶ ಈ ನಮ್ಮ ಕಾರ್ಯಕ್ರಮದ್ದು ಕೇವಲ ಕರ್ನಾಟಕದವರಿಗೆ ಮಾತ್ರ ಗಾಂಧೀಜಿ ತತ್ವ ಸಿದ್ಧಾಂತದ ಬಗ್ಗೆ ತಿಳಿಸೋದಲ್ಲ, ಗಾಂಧೀಜಿಯನ್ನು ಸ್ಮರಣೆ ಮಾಡಿಕೊಳ್ಳುವಂತಹದ್ದಲ್ಲ, ಬೇರೆ ರಾಜ್ಯದವ್ರಿಗೆ, ಬೇರೆ ರಾಷ್ಟ್ರದವ್ರಿಗೂ ಸಹಿತ ಇದರ ತಿಳುವಳಿಕೆಯನ್ನು ಮಾಡಿಕೊಡ್ಬೇಕಾಗಿದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರನ್ನ ಈಗ ಲಘುವಾಗಿ ಮಾತನಾಡುವಂತ ಕೆಲವು ಮನಸ್ಸುಗಳದಾವು. ಅವ್ರ ಫೋಟೋ ಇಟ್ಕೊಂಡು ಅದಕ್ಕೆ ಗುಂಡು ಹಾಕುವಂತ ಮನಸ್ಸುಗಳು ಅದಾವು. ಯಾರಪ್ಪ ಅಂತ ಅನ್ನೋಂಗಿಲ್ಲ. ನಮ್ಮ ದೇಶದ ಪ್ರಧಾನಿ ಮಂತ್ರಿ ಗಾಂಧೀಜಿ ಅಂದ್ರೆ ದೇಶದಾಗ ಯಾರಿಗೂ ಗೊತ್ತಿದ್ದಿದ್ದಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಅವ್ರಿಗಿಷ್ಟೇ ಹೇಳೋದಕ್ಕೆ ಬಯಸ್ತೇನೆ, ಮೋದಿಯವರೇ, ಗಾಂಧೀಜಿ ನಮ್ಮ ದೇಶದಾಗ ಗೊತ್ತಿಲ್ಲ ಅಂತ ನಿಮ್ಮ ಕಲ್ಪನೆ, ತಪ್ಪು ಕಲ್ಪನೆ, ಹುಚ್ಚು ಕಲ್ಪನೆ ಏನಿದೆ ಅಲ್ಲ, ಆ ಕಲ್ಪನೆ ಸಂಪೂರ್ಣ ನಿರಾಧಾರ ಹಾಗೂ ಅದು ಬಾಲಿಶವಾಗಿರ್ತಕ್ಕಂಥದ್ದು. ವಾಸ್ತವಿಕವಾಗಿ ಅಮೆರಿಕ ದೇಶದ ಅಧ್ಯಕ್ಷ ಬರಾಕ್ ಒಬಾಮಾ ಹೇಳ್ತಾರೆ, ಮಹಾತ್ಮ ಗಾಂಧೀಜಿ ಭಾರತದ ನಾಯಕ ಮಾತ್ರ ಅಲ್ಲ, ಮಹಾತ್ಮ ಗಾಂಧಿ ಜಗತ್ತಿನ ನಾಯಕ, ಜಗತ್ತಿನ ನಾಯಕ. ಅಂತ ಜಗತ್ತಿನ ನಾಯಕನ ಬಗ್ಗೆ ಲಘುವಾಗಿ ಮಾತನಾಡುವವರಿಗೂ ಜಾಗೃತಿ ಮೂಡಿಸಬೇಕು, ಪರಿವರ್ತನೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ನಾವೆಲ್ಲರದು ಸಮಿತಿಯವ್ರದ್ದು ಅಭಿಪ್ರಾಯ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ, ಮಾನ್ಯ ಅಧ್ಯಕ್ಷರು ಅದಕ್ಕೆ ಪ್ರಯತ್ನಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಬರಾಕ್ ಒಬಾಮಾ ಅವ್ರನ್ನ ನಾವು ಡಿಸೆಂಬರ್ 24, 25, 26ನೇ ತಾರೀಕಿನ ಸುಮಾರು ಬೆಳಗಾಂಗೆ ಕರೆಸಿ ಅವರಿಂದ ಒಂದು ನಮ್ಮ ದೊಡ್ಡ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುವ ಹಾಗೆ ಮಾಡಬೇಕು ಅನ್ನುವಂಥದ್ದು ಸಹಿತ ನಮ್ಮ ಕಾರ್ಯಕ್ರಮದ ಪಟ್ಟಿಯಲ್ಲಿದೆ. ಒಟ್ಟಾರೆ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋದು ಕಾಂಗ್ರೆಸ್ಸಿನ ಪ್ರತಿಯೊಬ್ಬ ಸದಸ್ಯ ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತವನ್ನ ನಾವು ಚಳವಳಿ ರೂಪದಲ್ಲಿ ವಿಸ್ತಾರ ಆಗುವ ಹಾಗೆ ಮಾಡ್ತೀವಿ. ಬಹಳಷ್ಟು ಯುವಕರಿಗೆ, ಮಕ್ಕಳಿಗೆ ಇವತ್ತು ಗೊತ್ತಿಲ್ಲ ಈ ಮಹಾತ್ಮ ಗಾಂಧೀಜಿ ಯಾರು ಅಂದ್ರೆ ಏನು ಅಂತ ಹೇಳಿ. ಅವ್ರಿಗೆ ತಿಳಿಸಿ ಹೇಳುವಂತಹದ್ದು, ಅವರ ಮನಸ್ಸನ್ನು ಜಾಗೃತಗೊಳಿಸ್ತಕ್ಕಂಥದ್ದನ್ನ ಮಾಡ್ತೀವಿ. ತನ್ಮೂಲಕ ಕಾಂಗ್ರೆಸ್ಗೆ ಮಹಾತ್ಮ ಗಾಂಧೀಜಿಯವರು ಏನು ಕೊಟ್ಟಾರ, ನಮ್ಮ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಆ ಕೊಡುಗೆಯನ್ನ ನಾವು ಸ್ಮರಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸೋದಲ್ಲದೆ ಈ ಗಾಂಧೀಜಿ ತತ್ವ ಸಿದ್ಧಾಂತವನ್ನ ಚಳವಳಿ ರೂಪದಲ್ಲಿ ನಾವು ಮಾಡೋದಕ್ಕೆ ತಾವೆಲ್ಲರೂ ಕೈ ಜೋಡಿಸಬೇಕು. ಪ್ರತಿಯೊಬ್ಬರು ಕೈ ಜೋಡಿಸಿದರೆ ಮಾತ್ರ ಇದೊಂದು ಅತ್ಯಂತ ಐತಿಹಾಸಿಕವಾಗಿರ್ತಕ್ಕಂಥ ಹಾಗೂ ಯಶಸ್ವಿ ಕಾರ್ಯ ಆಗುತ್ತೆ. ಆ ರೀತಿ ಮಾಡಬೇಕು ಅಂತೇಳಿ ನಾ ಈ ಸಂದರ್ಭದಲ್ಲಿ ಕೈ ಮುಗಿದು ಕೇಳ್ತಾ, ಮಾನ್ಯ ಅಧ್ಯಕ್ಷರು, ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಸೇವೆ ಮಾಡುವ ಅವಕಾಶವನ್ನು ನನಗೆ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಯನ್ನು ಹೇಳಿ ನನ್ನ ಮಾತು
ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ನಾವು ಬಂದಿದ್ದೇವೆ. ಈಗ ಸಭೆಯನ್ನು ಉದ್ದೇಶಿಸಿ ಗಾಂಧಿ ಭಾರತ ಕಾರ್ಯಕ್ರಮ, ಗಾಂಧಿ ಭಾರತ ಜ್ಯೋತಿ, ಗಾಂಧಿ ಭಾರತ ನಡಿಗೆಯಲ್ಲಿ ಭಾಗವಹಿಸಿ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರು. ಈ ಒಂದು ಗಾಂಧಿ ನಡಿಗೆ ಭಾರತ್ ಜೋಡೋ ಭವನದ ಕಡೆಗೆ ಈ ಕಾರ್ಯಕ್ರಮವನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಆದೇಶವನ್ನು ಕೊಟ್ಟರು. ಗೌರವಾನ್ವಿತ ಕಾರ್ಯಾಧ್ಯಕ್ಷರಾದಂತಹ ಜಿ.ಸಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಕೆಪಿಸಿಸಿಯ ಪದಾಧಿಕಾರಿಗಳ ತಂಡ, ವಿಶೇಷವಾಗಿ ಬೆಂಗಳೂರು ನಗರದ 5 ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಅಬ್ದುಲ್ ವಾಜೀದ್ ರವರು, ಹನುಮಂತರಾಯಪ್ಪರವರು, ಓ ಮಂಜುನಾಥ್ ರವರು ಹಾಗೂ ಗೌತಮ್ ರವರು ಹಾಗೂ ನಂದಕುಮಾರ್ ಅವರ ನೇತೃತ್ವದಲ್ಲಿ ಯುವ ಕಾಂಗ್ರೆಸ್, ಎನ್ಎಸ್ಐ, ಮಹಿಳಾ ಕಾಂಗ್ರೆಸ್ ಹಾಗೂ ಎಲ್ಲ ವಿವಿಧ ಘಟಕಗಳ ಒಂದು ಜೊತೆಯಾಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಈಗ ಸಭೆಯನ್ನು ಉದ್ದೇಶಿಸಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮಾತನಾಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ. ಗಾಂಧಿ ಭಾರತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಆದಂಥ ಶ್ರೀ ಡಿ.ಕೆ. ಶಿವಕುಮಾರ್ ಅವರ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿಯವರ, ಈ ಕಾರ್ಯಕ್ರಮದ ಗಾಂಧಿ ಭಾರತ ಕಾರ್ಯಕ್ರಮ ಇದರ ನೇತೃತ್ವ ವಹಿಸಿರ್ತಕ್ಕಂಥ ಸಚಿವರಾದಂಥ ಶ್ರೀ ಎಚ್ ಕೆ ಪಾಟೀಲ್ ಅವರ, ಎಲ್ಲ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳೇ, ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಪ್ರದೇಶ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಸೇರಿ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಕಾರ್ಯಗತ ಮಾಡ್ತಾ ಇದ್ದೀವಿ. ಡಿಸೆಂಬರ್ 24ಕ್ಕೆ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂಥ ಕಾಂಗ್ರೆಸ್ ಅಧಿವೇಶನ
ಬೆಳಗಾವಿನಲ್ಲಿ ನಡೆದು ಡಿಸೆಂಬರ್ 24ಕ್ಕೆ 100 ವರ್ಷಗಳು ತುಂಬುತ್ತಾ ಇದ್ದಾವೆ. ಈ 100 ವರ್ಷಗಳ ಅಧಿವೇಶನದ ಶತಮಾನೋತ್ಸವವನ್ನು ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎರಡೂ ಸೇರಿ ಆಚರಣೆ ಮಾಡ್ತಾ ಇದ್ದಾರೆ. ಇದು ಒಂದು ಐತಿಹಾಸಿಕ ಸಂದರ್ಭ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಡಿಸೆಂಬರ್ 24, 25, 26, 1924ನೇ ಇಸ್ವಿ ಬೆಳಗಾವಿನಲ್ಲಿ ಈ ಅಧಿವೇಶನ ನಡೆದಿದೆ. ಅದರ ಅಂಗವಾಗಿ ನಾವು ಅರ್ಥಪೂರ್ಣವಾಗಿ ಈ 100 ವರ್ಷಗಳ ತುಂಬಿರ್ತಕ್ಕಂಥ ಅಧಿವೇಶನವನ್ನು ಆಚರಣೆ ಮಾಡಬೇಕಾಗ್ತದೆ. ಸರ್ಕಾರ ಈಗಾಗಲೇ ಅದಕ್ಕೆ ಬೇಕಾದಂತ ಆರ್ಥಿಕ ಸಹಾಯವನ್ನು ಕೂಡ ಮಾಡಿದೆ. ಮಹಾತ್ಮ ಗಾಂಧೀಜಿಯವರು ಈ ದೇಶ ಕಂಡಂತ ಅಪರೂಪದ ಸಂತ, ನಮ್ಮ ದೇಶದಲ್ಲಿ ಹುಟ್ಟಿರೋದೇ ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ. ಭಾರತ ದೇಶದಲ್ಲಿ ಮಹಾತ್ಮ ಗಾಂಧೀಜಿಯವರು ಹುಟ್ಟಿರೋದೇ ನಮ್ಮೆಲ್ಲರಿಗೂ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಎಚ್ ಕೆ ಪಾಟೀಲ್ ಅವರು ಅಮೆರಿಕ ದೇಶದ ಮಾಜಿ ಪ್ರಧಾನಿ ಒಬಾಮಾ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಅವರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಬಹಳ ಗೌರವದ ಮಾತನ್ನ ಆಡಿದ್ದಾರೆ. ಮಹಾತ್ಮ ಗಾಂಧೀಜಿಯವರು ಭಾರತಕ್ಕಷ್ಟೇ ಅಲ್ಲ ನಾಯಕರು, ಅವರು ಇಡೀ ಜಗತ್ತಿನ ನಾಯಕರು ಅಂತ ಹೇಳಿದ್ದಾರೆ. ಈ ಒಬಾಮಾ ಹೇಳಿರ್ತಕ್ಕಂಥ ಮಾತುಗಳನ್ನ ಭಾರತೀಯ ಜನತಾ ಪಕ್ಷದವರು ಬಹಳ ಕೆಳಮಟ್ಟದ ರಾಜಕಾರಣವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ಮಹಾತ್ಮ ಗಾಂಧೀಜಿಯವರು ಈ ದೇಶದ ನಾಯಕ ಅಲ್ಲ, ಗೋಡ್ಸೆ ಭಾರತ್ ಅವರಿಗೆ ನಾಯಕ. ಗೋಡ್ಸೆ ಅವ್ರ ದೃಷ್ಟಿನಲ್ಲಿ ಮಹಾತ್ಮ ಗಾಂಧೀಜಿಯವರು ಖಳನಾಯಕ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಅವರು ಭಾರತವನ್ನ ಗೋಡ್ಸೆ ಭಾರತವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಷಡ್ಯಂತ್ರ ಇದೆಯಲ್ಲ,
ಇದು ಈ ಷಡ್ಯಂತ್ರ ಭಾರತೀಯ ಜನತಾ ಪಕ್ಷದವ್ರದ್ದು ಇದೆಯಲ್ಲ, ಈ ಷಡ್ಯಂತ್ರವನ್ನ ಸೋಲಿಸ್ತಕ್ಕಂಥ ಪ್ರಯತ್ನವನ್ನ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂತವಿಂದಲೂ ಕೂಡ ಈ ದೇಶದ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಮಹಿಳೆಯರು ಇವರಿಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯವನ್ನು ಕೊಡಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದೆ. ನೆಹರು ಅವರ ಕಾಲದಿಂದ ಹಿಡಿದು ಇವತ್ತಿನವರೆಗೂ ಮಾಡ್ತಾ ಇದೆ. ಅವರು ಯಾವತ್ತೂ ಕೂಡ ಸಾಮಾಜಿಕ ನ್ಯಾಯದಲ್ಲಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಗೌರವ ಇಟ್ಕೊಂಡಿರ್ತಕ್ಕಂಥ, ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಅಲ್ಲ. ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಸಂವಿಧಾನಕ್ಕೆ, ಭಾರತದ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು, ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು, ಇಡೀ ದೇಶದ ಉದ್ದಗಲಿಕ್ಕೆ ಸುಳ್ಳುಗಳನ್ನ ಹೇಳಿ ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಸಮಾಜವನ್ನು ಒಡೆಯತಕ್ಕಂಥವ್ರು. ನಾವು ಇಂಥ ದಿನದಲ್ಲಿ ಈಗ ಪ್ರತಿಜ್ಞೆ ಬೋಧನೆಯನ್ನು ಮಾಡಿದ್ರು ಅಧ್ಯಕ್ಷರು. ಬೆಳಗ್ಗೆ ನಾನು ಪ್ರತಿಜ್ಞೆ ಬೋಧನೆಯನ್ನು ಮಾಡಿದೆ ಶಾಲಾ ಮಕ್ಕಳಿಗೆ. ನಾವೆಲ್ಲರೂ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಕೋಮು ಶಕ್ತಿಗಳನ್ನ ಸೋಲಿಸ್ತಕ್ಕಂಥದ್ದು. ಈ ಕೋಮು ಶಕ್ತಿಗಳು ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳು. ಇವು ದೇಶದ ಪ್ರಗತಿಗೆ ವಿರುದ್ಧವಾಗಿರ್ತಕ್ಕಂಥ ಶಕ್ತಿಗಳು. ಕರ್ನಾಟಕದಲ್ಲಿ ನೋಡಿ, 4 ವರ್ಷ ಅಧಿಕಾರದಲ್ಲಿದ್ದರು. ಅದರ ಹಿಂದೆ 5 ವರ್ಷ ಅಧಿಕಾರದಲ್ಲಿದ್ದರು. 2008ರಿಂದ 2013ವರೆಗೂ ಅಧಿಕಾರದಲ್ಲಿದ್ದರು. ಯಾವಾಗಲಾದರೂ ಅವರು ಅಧಿಕಾರದಲ್ಲಿರುವಾಗ ಬಡವರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಯಾವತ್ತೂ ಮಾಡಿಲ್ಲ. ಅವರು ಸಮಾಜ ಒಡೆಯೋದ್ರಲ್ಲೇ ನಿರತರಾಗಿರ್ತಾರೋ ಹೊರತು ಈ ದೇಶದ ಉದ್ಧಾರ ಆಗಬೇಕು ಅಂತೇಳಿ, ದೇಶ ಅಭಿವೃದ್ಧಿ ಹೊಂದಬೇಕು, ದೇಶದಲ್ಲಿ ಸಮಾನತೆ ಬರಬೇಕು ಅಂತೇಳಿ ಯಾವತ್ತೂ ಪ್ರಯತ್ನ ಮಾಡಿಲ್ಲ. ನಮ್ಮ ಅನುಭವ ಕರ್ನಾಟಕದಲ್ಲಿ 4 ವರ್ಷಗಳು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಅವ್ರ ಕಾಲದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ನಾವು ಮಾಡದಂತ ಕಾರ್ಯಕ್ರಮಗಳನ್ನು ಟೀಕೆ ಮಾಡ್ತಾರೆ. ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾವು ಚುನಾವಣೆಗಿಂತ ಪೂರ್ವದಲ್ಲೇ 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ದು, ಘೋಷಣೆ ಮಾಡಿದ್ದು. ನಾವು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ವರ್ಷದಲ್ಲಿ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೀವಿ.
ಅದು ಘೋಷಣೆ ಮಾಡಿದಾಗ ಹೇಳಿದ್ರು ಇವು ಜಾರಿ ಮಾಡಕ್ಕಾಗಲ್ಲ, ಮಾಡಿದ್ರೆ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ. ಆ ರೀತಿಯಾದಂತ ತಪ್ಪು ಮಾಹಿತಿಯನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಈಗ ಜಾರಿ ಮಾಡಿದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ಬೇರೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ಅಪಪ್ರಚಾರ ಮಾಡ್ತಾ ಇದ್ದ. ಆಮೇಲೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರು ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ಈ ಕಾರ್ಯಕ್ರಮಗಳಿರ್ತವೆ, ಆಮೇಲೆ ಈ ಕಾರ್ಯಕ್ರಮಗಳನ್ನು ಬಂದ್ ಮಾಡಿಬಿಡ್ತಾರೆ. ಈ ಕಾರ್ಯಕ್ರಮಗಳನ್ನ ನಾವು ಜಾರಿ ಮಾಡ್ತಾ ಇರ್ತಕ್ಕಂಥ ಸಹಿಸ್ಕೊಳ್ಳಿಕ್ಕೆ ಆಗಲ್ಲ ಅವ್ರಿಗೆ. ಯಾಕಂತಂದ್ರೆ ಸಮಾನತೆಗೆ ವಿರುದ್ಧ ಇರ್ತಕ್ಕಂಥವ್ರು, ಬಡವರಿಗೆ ವಿರುದ್ಧ ಇರ್ತಕ್ಕಂಥವ್ರು, ದಲಿತರ ವಿರುದ್ಧವಾಗಿರ್ತಕ್ಕಂಥವ್ರು, ಹಿಂದುಳಿದವರ ವಿರುದ್ಧವಾಗಿರ್ತಕ್ಕಂಥವ್ರು, ಅಲ್ಪಸಂಖ್ಯಾತರ ವಿರುದ್ಧವಾಗಿರ್ತಕ್ಕಂಥವ್ರು ನೇರವಾಗಿ ಹೇಳ್ತಾರೆ ಅಲ್ಪಸಂಖ್ಯಾತರು ಯಾರು ಕೂಡ ನಮ್ಗೆ ಓಟ್ ಬೇಡ, ಅವ್ರ ಓಟೇ ಬೇಡ, ಅವ್ರು ಯಾರು ನಮ್ಮ ಹತ್ರ ಬರಬಾರದು ಅಂತ ನೇರವಾಗಿ ಹೇಳ್ತಾರೆ. ಇದು ಗಾಂಧೀಜಿಯವರು ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೇಳದ್ದೇನು ಗೊತ್ತಾ? ಹಿಂದೂ ಮುಸ್ಲಿಮಾನರ ಐಕ್ಯತೆ ಬಗ್ಗೆನೇ ಜಾಸ್ತಿ ಒತ್ತು ಕೊಟ್ಟು ಭಾಷಣ ಮಾಡೋದು. ಗ್ರಾಮ ಸ್ವರಾಜ್ಯದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡೋದು. ಅಹಿಂಸೆ ಶಾಂತಿ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಮಾತಾಡೋದು. ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷ. ಗಾಂಧಿ ಪ್ರಜ್ಞೆ ಅಂತಂದ್ರೆ ದೇಶದ ಪ್ರಜ್ಞೆ, ದೇಶದ ಪ್ರಜ್ಞೆ ಅಂತಂದ್ರೆ ಗಾಂಧಿ ಪ್ರಜ್ಞೆ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕಾಗಿ ಗಾಂಧಿಯನ್ನ ಕೊಂದು ಹಾಕಿದ್ರು ಅವರು. ಅದಕ್ಕೆ ಒಬ್ಬ ಚಿಂತಕರು ಹೇಳ್ತಾರೆ, ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್. ಗಾಂಧಿಯವರನ್ನ ದೈಹಿಕವಾಗಿ ಕೊಂದಿಕ್ಕಿರಬಹುದು, ಅದರ ವಿಚಾರಧಾರೆಗಳು ಇದ್ದವಲ್ಲ, ಅವರ ಗಾಂಧಿ ವಿಚಾರಧಾರೆಗಳಿದ್ದಾವಲ್ಲ, ಗಾಂಧಿಯವರ ಆದರ್ಶಗಳಿದ್ದಾವಲ್ಲ, ಗಾಂಧಿಯವರ ಸಿದ್ಧಾಂತಗಳಿದ್ದಾವಲ್ಲ, ಅವು ಯಾವತ್ತಿಗೂ ಕೂಡ ಸಾಯಲ್ಲ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟ. ಯಾವತ್ತೂ ಸಾಯಲ್ಲ. ಅದಕ್ಕೆ ಗಾಂಧಿ ಕುಡ್ ನಾಟ್ ಬಿ ಕಿಲ್ಡ್. ಬರೀ ಇವತ್ತು ಪ್ರಸ್ತುತ ಅಲ್ಲ, ಗಾಂಧಿ ಯಾವಾಗಲೂ ಪ್ರಸ್ತುತ. ಗಾಂಧಿ ವಿಚಾರಗಳು ಯಾವಾಗಲೂ ಪ್ರಸ್ತುತ. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರವಾಗಿ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದಂತ ಅಧಿವೇಶನ, ಕಾಂಗ್ರೆಸ್ ಅಧಿವೇಶನ, ಇದನ್ನ ಅರ್ಥಪೂರ್ಣ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು. ಜೊತೆಗೆ ಗಾಂಧಿ ವಿಚಾರಗಳನ್ನ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅವ್ರು ಬಹಳ ಗಾಂಧಿ ಅನುಷ್ಠಾನ ಸಮಿತಿ ಮೊಯ್ಲಿಯವರು, ಎಚ್ ಕೆ ಪಾಟೀಲ್ರು, ಬಿ ಎಲ್ ಶಂಕರ್ ಅವರು, ಇತರ ಎಲ್ಲ ಸದಸ್ಯರುಗಳು ಒಳ್ಳೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅವರು ಜ್ಯೋತಿಗಳೆಲ್ಲ ಬಂದು ಸೇರಬೇಕು. ಆ ಜ್ಯೋತಿಗಳು ಇಡೀ ರಾಜ್ಯ ತುಂಬ ಅವರು
ಜ್ಯೋತಿ ಹೋಗ್ಬೇಕು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜನರಿಗೆ ಅರ್ಥ ಆಗಬೇಕು, ಗಾಂಧಿ ವಿಚಾರಗಳ ಅರ್ಥ ಆಗಬೇಕು. ಈ ಅರ್ಥ ಆಗದೆ ಹೋದರೆ ಗಾಂಧಿ ಯಾವತ್ತೂ ಕೂಡ ಮರಿಬಾರದು. ಇವತ್ತು ಗಾಂಧಿ ಮರೆಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ, ಗಾಂಧಿ ವಿಚಾರಗಳನ್ನು ಮರೆಸಲಿಕ್ಕೆ ಪ್ರಯತ್ನಗಳು ನಡೀತಾ ಇದೆ. ಅದಾಗಬಾರದು. ಗಾಂಧಿಯವರು ಬಹಳ ಒಂದು ವಿಚಾರವನ್ನ ಹೇಳಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಅಧ್ಯಕ್ಷರು ಕೂಡ ಹೇಳಿದ್ರು, there is a higher court than the court of justice, that is court of conscience, that supersedes all the courts. ಗಾಂಧೀಜಿಯವರು ಹೇಳಿರೋದು. ನಮ್ಮ ಆತ್ಮಸಾಕ್ಷಿ ಇದೆಯಲ್ಲ, ಅದಕ್ಕೆ ಅನುಗುಣವಾಗಿ ನಡ್ಕೋಬೇಕು. ಅದೇ ಬಹಳ ಉನ್ನತ ನ್ಯಾಯಾಲಯ, ಅದೇ ಉನ್ನತ ನ್ಯಾಯಾಲಯ. ಅದನ್ನ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ಕೂಡ ಅರ್ಥ ಮಾಡ್ಕೋಬೇಕು ಅಂತೇಳಿ ಈ ಮಾತುಗಳನ್ನ ಪ್ರಸ್ತಾಪ ಮಾಡ್ತಾರೆ. ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪಾ ಅಂತಂದ್ರೆ, ಗಾಂಧಿ ಸತ್ಯ ಅಹಿಂಸೆ ಮಾರ್ಗದಲ್ಲಿ ನಡೆದರು. ಗಾಂಧಿ ಹೇಳಿದ್ರು, ದೇಶ ಭಾರತ ದೇಶ ಹಳ್ಳಿಗಳ ದೇಶ, ಹಳ್ಳಿಗಳು ಸ್ವಾವಲಂಬನೆ ಆಗದೇನೆ, ಹಳ್ಳಿಗಳ ಉದ್ಧಾರ ಆಗದೇನೆ ಭಾರತ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಗಾಂಧೀಜಿಯವರು ಸರ್ವೋದಯದಲ್ಲಿ ನಂಬಿಕೆ ಇಟ್ಕೊಂಡಿದ್ರು. ಅದನ್ನೇ ಇನ್ನೊಂದು ರೂಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯೋದಯ ಅಂತ ಹೇಳಿದ್ರು. ಸರ್ವೋದಯ, ಅಂತ್ಯೋದಯ. ಅದಕ್ಕೋಸ್ಕರ ನಮ್ಮ 5 ಗ್ಯಾರಂಟಿಗಳಿದಾವಲ್ಲ, ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂಥ ಕಾರ್ಯಕ್ರಮಗಳು. ಒಂದು ತಿಂಗಳಿಗೆ ಒಂದು ಕುಟುಂಬಕ್ಕೆ 40,000 to 50,000 ರೂಪಾಯಿ ಸಿಗ್ತದೆ ಒಂದು ತಿಂಗಳಿಗೆ ಅಂತಂದ್ರೆ, ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಗ್ರಾಮ್. ಆ 40,000 to 50,000 ರೂಪಾಯಿ ಒಂದು ತಿಂಗಳಿಗೆ, 4,000 to 5,000 ರೂಪಾಯಿ ಒಂದು ತಿಂಗಳಿಗೆ. ಒಂದು ವರ್ಷಕ್ಕೆ 40,000 to 50,000 ರೂಪಾಯಿ. 40,000 to 50,000 ರೂಪಾಯಿ. ನಾನು ಅನೇಕ ಕಡೆಗಳಲ್ಲಿ ಹೋದಾಗೆಲ್ಲ ಹೇಳಿದ್ರು. ಒಬ್ಬ ಬೆಳಗಾವಿನಲ್ಲಿ ಒಬ್ಬ ಹೆಣ್ಣು ಮುದುಕಿ ಬಂದು ಹೇಳಿದ್ಲು ನನಗೆ, ನಾನು 10 ತಿಂಗಳು ಈ ಗೃಹಲಕ್ಷ್ಮಿ ಯೋಜನೆ ಇದೆಯಲ್ಲ, ಏರ್ಪೋರ್ಟ್ ಬಂದಿದ್ರು. ಗೃಹಲಕ್ಷ್ಮಿ ಏನಮ್ಮ ಹೆಸರು? ಅಕ್ಕ ತಾಯಿ. ಅವರು ಹೇಳಿದ್ರು ನನಗೆ, ಅವರಿಗೆ ನಾನು ಗೌರವಿಸ್ತಕ್ಕಂಥ ಕೆಲಸ ಮಾಡೋದು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕರೆಸಿದ್ರು. ನಾವು ಹೋಗಕ್ಕೆ ಮುಂಚಿತವಾಗಿ ಮಾಡಿಬಿಟ್ಟಿದ್ರು. 2,000 ರೂಪಾಯಿ ಕೊಡ್ತೀವಲ್ಲ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ, ಆ ಕಾರ್ಯಕ್ರಮಕ್ಕೆ ಕೊಟ್ಟಂತ ದುಡ್ಡನ್ನ ಉಳಿಸಿ ಇಡೀ ಊರಿಗೆ ಹೋಳಿಗೆ ಊಟ ಹಾಕಿದ್ರು. ಪಾಪ ಇಡೀ ಊರಿಗೆ. ಇನ್ನೊಬ್ಬ ಹೆಣ್ಮಗಳು ಸಿಕ್ಕಿದ್ಲು. ಅವಳೇನ್ ಹೇಳಿದ್ಲು ಕೂಡ, ನನ್ನ ಸೊಸೆಗೆ ಬಳೆ ಅಂಗಡಿ ಇಟ್ಕೊಟ್ಟಿದ್ದೀನಿ ನಾನು ಈ ದುಡ್ಡಿನಿಂದ ಅಂತ ಹೇಳಿ. ಬಳೆ ಅಂಗಡಿ, ನನ್ನ ಸೊಸೆಗೆ ಬಳೆ ಅಂಗಡಿ. ಈ ಬಿಜೆಪಿಯವರು ಇದು ಬೇರೆ ಹೇಳ್ತಾ ಇದ್ರು, ಅತ್ತೆ ಸೊಸೆಗೆ ಜಗಳ ತಂದು ಇಟ್ಬಿಡ್ತಾ ಇದ್ದೀರಿ ನೀವು.
ನೋಡಿ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಅತ್ತೆ ಸೊಸೆಗೆ ಬಳೆ ಅಂಗಡಿ ಇಟ್ಕೊಂಡಿದ್ದಾರೆ. ಸೊ ಇದು ಆರ್ಥಿಕವಾಗಿ ನಾವೆಲ್ಲ ಹಳ್ಳಿಯಿಂದ ಬಂದವರು ಬಹಳ ಜನ, ಇಲ್ಲಿರ್ತಕ್ಕಂಥ 90% ವಿಲೇಜ್ ಹಳ್ಳಿಯಿಂದ ಬಂದವರು. ಹಳ್ಳಿ ಜೀವನ ಏನು ಅಂತ ಗೊತ್ತಿದೆ ನಮಗೆ. ಹಳ್ಳಿನಲ್ಲಿ ಬಡವರು ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತ ಗೊತ್ತಿದೆ. ನಾನು ಅದಕ್ಕೆ ಹೇಳಿದೆ, ಅನ್ನಭಾಗ್ಯ ಕಾರ್ಯಕ್ರಮ ಮಾಡೋದು. ನಾವು 5 ಕೆಜಿ ಅಕ್ಕಿಯನ್ನು ಫ್ರೀಯಾಗಿ ಕೊಟ್ಟ ಕಳೆದ ಸಾರಿ ಅಧಿಕಾರದಲ್ಲಿದ್ದಾಗ. ಈ ಸಾರಿ ಇನ್ನೂ 5 ಕೆಜಿ ಕೊಡಬೇಕು ಅಂತ ಇದ್ದು ಅಕ್ಕಿ ಸಿಕ್ಕಲಿಲ್ಲ, ಅದಕ್ಕೋಸ್ಕರ ದುಡ್ಡು ಕೊಡ್ತಾ ಇದ್ದೀವಿ. ಉದ್ದೇಶ ಏನು ಅಂತಂದ್ರೆ ನೋಡಿ, ಈಗ ಅನ್ನಭಾಗ್ಯ ಕಾರ್ಯಕ್ರಮ ಮನಮೋಹನ್ ಸಿಂಗ್ ರವರು ನರೇಗಾ ಕಾರ್ಯಕ್ರಮ ಮಾಡಿದ ಮೇಲೆ ಬಹುಶಃ ಕೋವಿಡ್-19 ಸಂದರ್ಭದಲ್ಲಿ ಈ 2 ಕಾರ್ಯಕ್ರಮಗಳು ಇಲ್ಲದೆ ಹೋಗಿದ್ರೆ ಜನ ಬದುಕೋದು ಬಹಳ ಕಷ್ಟ ಆಯ್ತಾ ಇತ್ತು. ಅನ್ನಭಾಗ್ಯ ಕಾರ್ಯಕ್ರಮದಿಂದ, ನರೇಗಾ ಕಾರ್ಯಕ್ರಮದಿಂದ ಬಹಳ ಜನ 3-4 ತಿಂಗಳು 6 ತಿಂಗಳು ಕೆಲಸ ಇಲ್ಲ, ಪಾಪ ಎಲ್ಲೋ ಹೋಗ್ಬೇಕು. ಹೀಗೆ ಈ ಕಾರ್ಯಕ್ರಮಗಳಿದಾವಲ್ಲ, ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದು, ಬರೀ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕದ ಸಾಲದು ಈ ದೇಶದಲ್ಲಿ. ರಾಜಕೀಯ ಪ್ರಜಾಪ್ರಭುತ್ವದ ಜೊತೆಗೆ ಆರ್ಥಿಕ ಪ್ರಜಾಪ್ರಭುತ್ವ, ಸಾಮಾಜಿಕ ಪ್ರಜಾಪ್ರಭುತ್ವ ದೊರಕಿದಾಗ ಮಾತ್ರ ನಾವು ಎಲ್ರಿಗೂ ಅವಕಾಶಗಳನ್ನು ಕಲ್ಪಿಸಿಕೊಟ್ಟಾಗ ಆಗ್ತದೆ, ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದವರೆ ಆಗಲ್ಲ. ರಾಜಕೀಯ ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಬೇಕು, ಆರ್ಥಿಕ ಸ್ವಾತಂತ್ರ್ಯ ಸಿಕ್ಕಬೇಕು ಎಲ್ಲರೂ. ಬರೀ ಈ ದೇಶದಲ್ಲಿ ಯಾರ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರಲ್ಲ, ಆ ಎಲ್ಲ ಜನರಿಗೂ ಕೂಡ ಸಿಕ್ಕಬೇಕು. ಅದನ್ನೇ ನಾವು ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡ್ತಾ ಇರ್ತಕ್ಕಂಥ. ಇದಕ್ಕೆ ಅಡ್ಡಿಪಡಿಸ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ಈಗ ನಮ್ಮ ಮೇಲೆ ಗೂಬೆ ಕೂಡಿಸ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ನಮ್ಮನ್ನ ತೇಜೋವಜೆ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಅವ್ರ ಜೊತೆಗೆ ಜೆಡಿಎಸ್ನವರು ಸೇರ್ಕೊಂಡಿದ್ದಾರೆ. ಅವ್ರಿಗೆ ತಡ್ಕೊಳಕ್ಕಾಗಲ್ಲ, ಹೊಟ್ಟೆ ಉರಿ, ಹೇಗಾದ್ರೂ ಮಾಡಿ ಮುಗಿಸಬೇಕು, ಕಾಂಗ್ರೆಸ್ ಸರ್ಕಾರವನ್ನು ದುರ್ಬಲಗೊಳಿಸಬೇಕು, ಡಿಸ್ಟೆಬಿಲೈಸ್ ಮಾಡಬೇಕು ಅಂತೇಳಿ ಏನ್ ಕೇಂದ್ರ ಸರ್ಕಾರ ಉಪಯೋಗಿಸಿಕೊಂಡು ಕೇಂದ್ರ ಸರ್ಕಾರವನ್ನು ಕೂಡ ಶಾಮೀಲಾಗ್ಬಿಟ್ಟದೆ ಅದ್ರ ಜೊತೆ. ಅದಕ್ಕೆ ಹೇಳಿದ್ದು ನಾನು, there is a higher court than the court of justice, that is the court of conscience that supersedes all the courts. ನಮ್ಮ ಕಾರ್ಯಕರ್ತರು ಈ ಷಡ್ಯಂತ್ರ ಇದೆಯಲ್ಲ, ಭಾರತೀಯ ಜನತಾ ಪಕ್ಷದ ಷಡ್ಯಂತ್ರ ಇದೆಯಲ್ಲ, ಅದು ಸೋಲಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ತಯಾರಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಅದೇ ಇವತ್ತು ಗಾಂಧಿ ಭಾರತ. ನಾವೆಲ್ಲರೂ ಕೂಡ ಗಾಂಧಿ ಭಾರತವನ್ನು ಕಟ್ಟಲಿಕ್ಕೆ, ಬಡವರನ್ನ ಸದೃಢಗೊಳಿಸಲಿಕ್ಕೆ, ಮತ್ತೆ ಸತ್ಯ ಅಹಿಂಸಾ ಮಾರ್ಗದಲ್ಲಿ ಏನು ಗಾಂಧೀಜಿಯವರು ನಡೆದರು ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರೆ ಅದೇ ಗಾಂಧೀಜಿಯವರಿಗೆ ಸಲ್ಲಿಸ್ತಕ್ಕಂಥ ಗೌರವ. ಇದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನನೂ ಕೂಡ ಇವತ್ತೇ. ಎರಡೂ ಒಂದೇ ದಿನ. ಮಹಾತ್ಮ ಗಾಂಧೀಜಿಯವರು ಹುಟ್ಟಿದ ದಿನನೂ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ ದಿನನೂ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ದೇಶ ಕಂಡಂತ ಪ್ರಾಮಾಣಿಕ ರಾಜಕಾರಣಿಗಳಲ್ಲಿ ಒಬ್ರು ಅಂತಕ್ಕಂಥದನ್ನ, ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್ ಹೇಳದಂಥವ್ರು. ಅದರಿಂದ ಅವರನ್ನು ಕೂಡ ಮನದಲ್ಲಿ ನೆನೆದು
ಸ್ಮರಿಸಿಕೊಂಡು ಅವ್ರಿಗೂ ಗೌರವ ಸೂಚಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸೊ ಇವರು ಈರುವರು ಮಹಾನಾಯಕರು, ಇವರು ಈರುಗಳಿಗೂ ಕೂಡ ನಾವು ಗೌರವ ಸಲ್ಲಿಸೋದು ಅಂದರೆ ಅವರು ನಡೆದಂತ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದು ಮತ್ತು ಕೋಮುವಾದಿ ಶಕ್ತಿಗಳನ್ನ ಅವರ ಷಡ್ಯಂತ್ರಗಳನ್ನ ತಡೀತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು. ಅದೇ ಗಾಂಧೀಜಿಯವರಿಗೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ವರ್ಷ ಬಹಳ ಅರ್ಥಪೂರ್ಣವಾಗಿ ಒಂದು ವರ್ಷ ಆಚರಣೆ ಮಾಡೋಣ, ಗಾಂಧಿ ಭಾರತ ಆಚರಣೆ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಶುಭಾಶಯಗಳನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ದಯಮಾಡಿ 5 ನಿಮಿಷ ಕೂತ್ಕೊಳ್ಳಿ. ಸ್ವಲ್ಪ ಶಿಸ್ತು, ದಯಮಾಡಿ ಸ್ವಲ್ಪ ಶಿಸ್ತು ಕಾಪಾಡಿ. ಕೂತ್ಕೊಳ್ಳಿ. ರಾಷ್ಟ್ರಗೀತೆ ಇದೆ, ದಯಮಾಡಿ ಕೂತ್ಕೊಳ್ಬೇಕು ಎಲ್ಲರೂ. ಇವತ್ತಿನ ಕಾರ್ಯಕ್ರಮವನ್ನ ಸೇವಾದಳ ಕಾರ್ಯಕರ್ತರು ಅಧ್ಯಕ್ಷರಾದಂತಹ ರಾಮಚಂದ್ರ ಅವರ ನೇತೃತ್ವದಲ್ಲಿ ಬಹಳ ಉತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಜೊತೆಯಲ್ಲಿ ಯಾರ್ಯಾರು ಭಾಗಿಗಳಾದ್ರು ಅವರೆಲ್ಲರಿಗೂ ವಂದನೆಗಳನ್ನ ಹೇಳಲಿದ್ದಾರೆ. ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ಮಾಜಿ ಉಪಮೇಯರಾದಂತಹ ಶ್ರೀಮತಿ ಮಂಜುಳಾ ನಾಯ್ಡುರವರು. ಅದಾದ್ಮೇಲೆ ರಾಷ್ಟ್ರಗೀತೆ ಇರುತ್ತೆ. ತದನಂತರ ಎಲ್ಲರೂ ಕೂಡ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊಟ ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಳ್ತೇನೆ. ಪ್ರಪಂಚ ಕಂಡಂತ ಮಾನವತಾವಾದಿ, ಹೋರಾಟಗಾರ, ನಿಸ್ವಾರ್ಥ ಋಷಿ ಸದೃಶ ಆದಂತ ಸತ್ಯಾಗ್ರಹಿ ಹಾಗೂ ಅಹಿಂಸಾವಾದಿಯಾದಂತ ಶ್ರೀ ಮಹಾತ್ಮ ಗಾಂಧಿಯವರ ಹುಟ್ಟುಹಬ್ಬ ಹಾಗೂ ಗಾಂಧಿ ಭಾರತದ 29ನೇ ಅಖಿಲ ಭಾರತ ಸಮಿತಿಯ ಬೆಳಗಾವಿ ಅಧಿವೇಶನದ 100ರ ಸಂಭ್ರಮ. ಇಂಥ ಅದ್ಭುತವಾದಂತ ಐತಿಹಾಸಿಕವಾದಂತ ಕಾರ್ಯಕ್ರಮವನ್ನು ಗಾಂಧಿ ಭಾರತ, ಗಾಂಧಿ ಜ್ಯೋತಿ, ಗಾಂಧಿ ನಡಿಗೆಯನ್ನು ರೂಪಿಸಿದಂತ ನಿಮ್ಮ ಎಲ್ಲ ನೆಚ್ಚಿನ ಅಧ್ಯಕ್ಷರಾದಂತ ಹಾಗೂ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಬಹಳಷ್ಟು ಕ್ರಾಂತಿಕಾರಿಯಾದಂತ ಒಂದೊಂದು ಹೆಜ್ಜೆಯ ಕಾರ್ಯಕ್ರಮ ಕೂಡ ಅದು ಒಂದು ಕ್ರಾಂತಿಕಾರಿಯಾಗಿ ಇರುವಂತದ್ದು. ಹಾಗೂ ಅವರು ಪಕ್ಷದ ಸಂಘಟನೆಯ ಒಂದು ಚಾಣಕ್ಯ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದಿನನಿತ್ಯ ಕೂಡ ಕಾಂಗ್ರೆಸ್ ಆಫೀಸಲ್ಲಿ ಒಂದೊಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಪೂರ್ವಭಾವಿ ಸಭೆ 1 ತಿಂಗಳವರೆಗೂ ನಾವು ಅದ್ರ ಬಗ್ಗೆ ನಾವು ಕೆಲಸ ಮಾಡ್ತಾ ಇರ್ತೀವಿ. ಹಾಗಾಗಿ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ವಹಿಸಿದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ನಿಮ್ಮೆಲ್ಲರ ಕೆಪಿಸಿಸಿ ಪರವಾಗಿ ಅವರಿಗೆ ಅನಂತವಾದಂತ ವಂದನೆಗಳು. ಹಾಗೆ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳು, ಸಮಾಜದ ವಾದಿಗಳು, ಹಲವಾರು ಕಾರ್ಯಕ್ರಮಗಳ ರೂವಾರಿಗಳು, ಭಾಗ್ಯಗಳ ರೂವಾರಿಗಳು, ಗ್ಯಾರಂಟಿಯ ನೇತಾರರು ಆದಂತ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಉತ್ಪೂರ್ವಕವಾದಂತ ವಂದನೆಗಳನ್ನು ಸಲ್ಲಿಸ್ತಾ, ಕಾರ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಜಿ.ಸಿ. ಚಂದ್ರಶೇಖರ್ ಅವರ ನೇತೃತ್ವದಲ್ಲೂ ಸಹ ಏನು ಕೆಪಿಸಿಸಿ ಅಧ್ಯಕ್ಷರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ಇಡೀ ರಾಜ್ಯದಲ್ಲಿ ಈ ಸಂಘಟನೆ ದೊಡ್ಡದಾಗಿ ಆಗ್ಬೇಕು ಅನ್ನಂತ ಹಗಲು ಇರುಳು ಕೆಲಸ ಮಾಡಿದಂತ ಸನ್ಮಾನ್ಯ ಜಿ.ಸಿ. ಚಂದ್ರಶೇಖರ್ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆ ಮಾಡ್ತಾ, ಹಾಗೂ ಈ ಗಾಂಧಿ ಭಾರತದ ಒಂದು ಸಮಿತಿಯ ಅಧ್ಯಕ್ಷರಾದಂತ ಗಾಂಧಿ ತತ್ವವಾದಿಯಾದಂತ ಎಚ್.ಕೆ. ಪಾಟೀಲ್ ರವರಿಗೂ ಹಾಗೂ ಗಾಂಧಿ ಸಮಿತಿಯ ಎಲ್ಲ ಸಮಿತಿಯ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆ ಹೇಳ್ತಾ, ಹಾಗೂ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಂತ ಮುಂಚೂಣಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ನಾನು ಈ ಸಂದರ್ಭದಲ್ಲಿ ವಂದನೆಯನ್ನು ಹೇಳ್ತೇನೆ. ಹಾಗೂ ಎಲ್ಲ ನಮ್ಮೆಲ್ಲರ ನೆಚ್ಚಿನ ಮಹಿಳಾ ಮಂತ್ರಿಗಳು ಬಂದಿದ್ದಾರೆ. ಬಹಳ ಯಶಸ್ವಿಯಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು, ಗೃಹ ಜ್ಯೋತಿಯನ್ನ ಪ್ರತಿಯೊಬ್ಬರಿಗೂ ಕೂಡ ಯಾವುದೇ ಒಂದು ತಕರಾರು ಇಲ್ಲದೆ ಯಶಸ್ವಿಯಾಗಿ ಬಹಳ ಸೌಮ್ಯವಾಗಿ ಇಡೀ ರಾಜ್ಯಾದ್ಯಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ನಿಭಾಯಿಸ್ತಾ ಹಲವಾರು ಕಾರ್ಯಕ್ರಮಗಳು ಕೊಟ್ಟಂತ ನಮ್ಮೆಲ್ಲರ ನೆಚ್ಚಿನ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಪ್ರತ್ಯೇಕವಾಗಿ ನಾವು ಅವರಿಗೆ ಅಭಿನಂದನೆ ಮತ್ತೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರೆಲ್ಲರೂ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ವಂದನೆಯನ್ನು ಸಲ್ಲಿಸುತ್ತಾ 5 ಜಿಲ್ಲಾ ಅಧ್ಯಕ್ಷರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ವಂದನೆಯನ್ನು ಸಲ್ಲಿಸ್ತಾ, ಎಲ್ಲ ಝೂಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರಂತ ಎಲ್ಲ ಕಾರ್ಯಕರ್ತರ ಜಿಲ್ಲಾ ಅಧ್ಯಕ್ಷರುಗಳು, ಎಲ್ಲ
ಬ್ಲಾಕ್ ಅಧ್ಯಕ್ಷಗಳು ಕಾರ್ಯಕರ್ತರಿಗೂ ಕೂಡ ಕೆಪಿಸಿಸಿ ವತಿಯಿಂದ ವಂದನೆಗಳು. ಜೈ ಕಾಂಗ್ರೆಸ್. सावधान, एक साथ राष्ट्रगान शुरू करेंगे। जनगण मन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा, उच्छल जलधि तरंगा। तव शुभ नामे जाहे, तव शुभ आशीष मागे, गाहे तव जय गाथा। जनगण मंगलदायक जय हे भारत भाग्य विधाता, जय है जय है जय है जय 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 है। आजाद हिंद, कौमी नारा। धन्यवाद। ದಯವಿಟ್ಟು ಕಾರ್ಯಕರ್ತರು ಊಟದ ವ್ಯವಸ್ಥೆ ಮಾಡಿದ್ವಿ, ಅಲ್ಲ ಊಟದ ವ್ಯವಸ್ಥೆ ನಾವು ಊಟ ಮಾಡಿ ಹೋಗ್ಬೇಕಂತ ದಯವಿಟ್ಟು ಕೇಳ್ಕೊಳ್ತಾ ಇದ್ದೇನೆ. रघुपति राघव राजा राम, पतित पावन सीताराम। रघुपति राघव राजा राम, पतित पावन सीताराम। सीताराम सीताराम, भज प्यारे तू सीताराम। ಸೇವಾದಳ ಕಾರ್ಯಕರ್ತರು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂಡೆ. ಸೇವಾದಳ ಕಾರ್ಯಕರ್ತರು